ವೆಲ್ಕಮ್ ಬ್ಯಾಕ್ ಟು ಎಕ್ಸಾಮ್ ಗೈಡ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಬಹಳ ದಿನದಿಂದ ಎಲ್ಲರ ಬೇಡಿಕೆ ಕನ್ನಡದಲ್ಲಿ ಮಾಡಿ ಸರ್, ಕನ್ನಡದಲ್ಲಿ ಮಾಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನಿಮಗೋಸ್ಕರ ಇನ್ನು ಮುಂದೆ ನಮ್ಮ ಎಲ್ಲ ವಿಡಿಯೋಸ್ PYQ ಸೀರೀಸ್ ಆಗಲಿ ಅಥವಾ ಮೆಂಟಲ್ ಎಬಿಲಿಟಿ ಸೀರೀಸ್ ಆಗಲಿ, ಇನ್ನೊಂದು ಭೂಮಾಪಕರ ಮ್ಯಾಥ್ಸ್ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ನೌ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಡೂ ದಿಸ್ series and videos in bilingual mode, that is both in Kannada and English. So both the students of Karnataka can utilize this. So today we are going to start a new series that is called Apti Smart Solve series. Apti Smart Solve series ಅಂದರೆ ಏನಂದರೆ, ನಿಮಗೆ ಇದರಲ್ಲಿ ಒಂದು ಈಗ ರೀಸೆಂಟಾಗಿ ಆಗಿರೋ KA ಪೇಪರ್ಸ್ ಮತ್ತು KPSC ಪೇಪರ್ಸಲ್ಲಿ ಮೆಂಟಲ್ ಎಬಿಲಿಟಿಯ ವೇಟೇಜ್ ಹೆಚ್ಚಿಗೆ ಆಗ್ತಾ ಇದೆ. ಮೊನ್ನೆ ನಡೆದ KA WKRTC ಪೇಪರಲ್ಲಿ ಅದು ಒಂದು ಸ್ವಲ್ಪ ಸಿಲೆಬಸ್ ಬೇರೆ ಇದ್ದರೂ ಅದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ರು 25ರಿಂದ 30 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ರಿಲೇಟೆಡ್ ಟು ಮ್ಯಾಥ್ಸ್ ಆಗಲಿ DI ಆಗಲಿ ಬರುತ್ತೆ ಅಂತ. ಸೊ ಈ ಕ್ವಶನ್ಸು ನಿಮಗೆ ಫರ್ದರ್ ಅಪ್ಕಮಿಂಗ್ ಎಕ್ಸಾಮ್ಸ್, ನಾಡ್ದೆ 9ನೇ ತಾರೀಕಿಗೆ ಒಂದು KA ಪೇಪರ್ ಇದೆ, ಅದಕ್ಕೂ ಹೆಲ್ಪ್ ಆಗುತ್ತೆ. ಇಲ್ಲ ಮುಂದೆ KEA AO ಅಥವಾ AAO ಎಕ್ಸಾಮ್ಸು ಅಥವಾ ಲ್ಯಾಂಡ್ ಸರ್ವೇಯರು ಅದಕ್ಕೆ ಕೊಡಬೇಕಂತ ತೀರ್ಮಾನ ಮಾಡ್ತಿದ್ದಾರೆ, ಅದಕ್ಕೂ ಹೆಲ್ಪ್ ಆಗುತ್ತೆ. So all the students who are going to prepare for the KA exams in upcoming days are requested to watch this once. ನೋಡಿ, ಕಲೀರಿ ಹಾಗೂ ಬೇರೆ ಹುಡುಗರಿಗೆ ಶೇರ್ ಮಾಡಿರಿ. ಈ ಇನಿಷಿಯೇಟಿವ್ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹಾಗೂ ಉಪಯೋಗಿಸ್ಕೊಳ್ಳಿ. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್ ಏನಂದರೆ, ನಾವು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಅದು ಮೇನ್ಲಿ ಫಾರ್ ಲ್ಯಾಂಡ್ ಸರ್ವೇಯರ್ ಸ್ಟೂಡೆಂಟ್ಸಿಗೋಸ್ಕರ ಮಾಡಿರೋದು. So land survey students are requested to join this channel, that is at exam guide maths channel. ಇದರಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ, ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಏನಿದೆ, ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಇದೆಯಲ್ಲ, ಅದನ್ನು ಕಂಪ್ಲೀಟಾಗಿ ನಾವು ಕವರ್ ಮಾಡಿಕೊಡ್ತೀವಿ. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನಿಮ್ಮ ಫ್ರೀ ವಿಡಿಯೋಸ್ ಸಿಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಬೇಡಿಕೆ ಬಂದರೆ ನಾವು ಕೋರ್ಸ್ ಲಾಂಚ್ ಮಾಡ್ಬೇಕಂತಲೂ ತೀರ್ಮಾನ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ನೀವು ಕಮ್ಮಿ ಪ್ರೈಸ್ನಲ್ಲಿ ನಾವು ಕೋರ್ಸ್ ಲಾಂಚ್ ಮಾಡೋ ತೀರ್ಮಾನನೂ ಮಾಡಿದ್ದೀವಿ. ಹಾಗೆ ಮತ್ತು ನೀವು ಇದರಲ್ಲಿ KPSC KA ಮೆಂಟಲ್ ಎಬಿಲಿಟಿ ಮತ್ತು UPSC CSAT CDS ಆಗಲಿ SSC ಆಗಲಿ ಬ್ಯಾಂಕಿಂಗ್ ಆಗಲಿ, ನೀವು ಮುಂದೆ ಅದೇ ಮ್ಯಾಥ್ಸ್ ಅಥವಾ ರೀಸನಿಂಗ್ ಕ್ವಶನ್ಸ್ ಮಾಡಬೇಕಾದ್ರೆ ನಾವು ಸರಣಿಯನ್ನು ಮಾಡ್ತಿದ್ದೇವೆ. ಸೊ ಇದನ್ನು ನೀವು ಭಾಳ ಉಪಯೋಗಿಸ್ಕೋಬೋದು ಹಾಗೂ ಬೇರೆ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ. ದಿಸ್ ಈಸ್ ರಿಲೇಟೆಡ್ ಟು ಅವರ್ ನ್ಯೂ ಚಾನಲ್, ದಟ್ ಈಸ್ ಎಟ್ ಎಕ್ಸಾಮ್ ಗೈಡ್ ಮ್ಯಾಥ್ಸ್ ಚಾನಲ್. Here you will get the mental ability PYQs and you will get the land surveyor specific paper maths and physics and geography. All videos will be uploaded in our YouTube channel also. In upcoming days, if you support us, we are going to start a new course specific paper for the land survey here, because in a very minimum price. This you can join, the link will be given in the description. Okay, ಮೊನ್ನೆ ನಡೆದ KA ಗ್ರೂಪ್ B GK ಪೇಪರ್ ಇದೆಯಲ್ಲ, ಅದರಲ್ಲಿ ನೀವು ನೋಡ್ಬೋದು ಯಾವ ಥರ ಇತ್ತು ವೇಟೇಜ್ ಅಂತ. ನಿಯರ್ಲಿ 25 ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಮತ್ತು DI ಇಂದ ಬಂದವು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೀಸ್ 25 ಕ್ವಶನ್ಸ್ ಆ್ಯಂಡ್ ಒನ್ ಬೈ ಒನ್ ಯು ವಿಲ್ ಆಲ್ಸೋ ಸಿ ಆ್ಯಂಡ್ ವಿ ವಿಲ್ ಸಾಲ್ವ್ ಇನ್ ವಿತಿನ್ ಸೆಕೆಂಡ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಶೇರ್ ಯುವ ಮೋಸ್ಟ್ ಫಾಸ್ಟೆಸ್ಟ್ ಟ್ರಿಕ್ ಟು ಸಾಲ್ವ್ ದ ಮೆಂಟಲ್ ಎಬಿಲಿಟಿ ಕ್ವಶನ್ಸ್. ಕಂಪ್ಲೀಟಾಗಿ ಎಲ್ಲ ಪೂರ್ತಿ ವಿಡಿಯೋವನ್ನು ನೋಡಿ. ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಸೇಮ್ ಇದೇ ಥರ ಕ್ವಶನ್ಸ್ ರಿಪೀಟ್ ಆಗೋ ಸಾಧ್ಯತೆಗಳು ಭಾಳ ಇದೆ. ಸೊ ವಾಚ್ ಇಟ್ ಕಂಪ್ಲೀಟ್ಲಿ. ಓಕೆ, ಫಸ್ಟ್ ಕ್ವಶನ್ ಬಂದು, ಮಿಸಿಸಿಪಿ ಪದದಲ್ಲಿರುವ ಅಕ್ಷರಗಳನ್ನು ಜೋಡಿಸಲು ಎಷ್ಟು ಮಾರ್ಗಗಳಿವೆ? ದಟ್ ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಮಿಸಿಸಿಪಿ ಕ್ಯಾನ್ ಬಿ ಅರೇಂಜ್ಡ್? ಇದು ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಒಂದು ಟಾಪಿಕ್ ಬರುತ್ತೆ, ಅದರ ರಿಲೇಟೆಡು. ಈಗ ನೋಡ್ರಿ, ಅರೇಂಜ್ಮೆಂಟ್ ಮಾಡೋದು. ಈಗ ಇಲ್ಲಿ ಇದ್ರಾಗೆ ಎಕ್ಸಾಂಪಲ್, ನಿಯರ್ಲಿ ದೇರ್ ಆರ್ 11 ಲೆಟರ್ಸ್ ಮಿಸಿಸಿಪಿ ಅಂತ. ಇವನ್ನ ಯಾವ್ಯಾವ ಅರೇಂಜ್ಮೆಂಟಲ್ಲಿ ನಾವು ಅರೇಂಜ್ ಮಾಡ್ಬೋದು ಅಂತ ಇಲ್ಲಿದೆ ಟ್ರಿಕ್ಸ್, ನಿಮಗೆ ನೋಡ್ಕೋಬೋದು. ಇಲ್ಲಿ ಐಡೆಂಟಿಕಲ್ ಆಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ n ಫ್ಯಾಕ್ಟೋರಿಯಲ್ ಅಂದರೆ ನೀವು ತಿಳ್ಕೋಬೇಕು n ಇಂಟು n-1 ಸೋ ಆನ್ ಇರುತ್ತೆ ಅಂತ. ಸೊ 4 ಫ್ಯಾಕ್ಟೋರಿಯಲ್ ಅನ್ಕೊಂಡ್ವಿ 4 ಇಂಟು 3 ಇಂಟು 2 ಇಂಟು 1 ಈ ಥರ ಇರುತ್ತೆ. ಸೊ ಈ ಕ್ವಶನಲ್ಲಿ ಹೌ ಮೆನಿ ವೇಸ್ ದಿಸ್ ಮಿಸಿಸಿಪಿ ಲೆಟರ್ ಕ್ಯಾನ್ ಬಿ ಅರೇಂಜ್ಡ್ they asked. So here Mississippi 11 are there. So the formula is n factorial divided by n1 factorial n2 factorial nk factorial tana irutte. So related to this n factorial means here 11 are there, so you should keep 11 factorial.
ಡಿವೈಡೆಡ್ ಬೈ ಸಿಮಿಲರ್ಲಿ ದೇ ಹ್ಯಾವ್ ಸೆಡ್ ಐಡೆಂಟಿಕಲ್ ಆಬ್ಜೆಕ್ಟ್ಸ್ ರಿಪೀಟೇಷನ್ ಆಗಿರೋವು. ಇಲ್ಲಿ ನೋಡ್ರಿ ಎಸ್ 4 ಸರಿ ರಿಪೀಟ್ ಆಗಿದೆ, ಸೊ 4 ಫ್ಯಾಕ್ಟೋರಿಯಲ್ ಬರಿತೀವಿ ತೆಳಗ. ಅದೇ ಥರ ಐನು 4 ಸರಿ ರಿಪೀಟ್ ಆಗಿದೆ, ಸೊ 4 ಫ್ಯಾಕ್ಟೋರಿಯಲ್. ಅದೇ ಥರ ಪಿ 2 ಸರಿ ರಿಪೀಟ್ ಆಗಿದೆ, ಸೊ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್. ಇದನ್ನು ನಾವು ಈಗ ಎಲಾಬ್ರೇಟ್ ಬರೆದಾಗ 4 ತನ ಬರೀಬೇಕಾಗುತ್ತೆ. 11, 10, 8, 9, 8, 7, 6, 5, 4 ಫ್ಯಾಕ್ಟೋರಿಯಲ್. ಮುಂದಿನ ಬರೋದು ಅವಶ್ಯಕತೆ ಇರಲ್ಲ. ಸೊ 4 ಫ್ಯಾಕ್ಟೋರಿಯಲ್, 4 into 3 into 2 factorial 2. This 4 factorial get cancelled. Here 4 2s are 8, so 4 2s are 8 will get cancelled. 3 2s are 6 will get cancelled. Now you will get 11 into 10 into 9 into 7 into 5. So when you will multiply, ಇದನ್ನು ಮಲ್ಟಿಪ್ಲೈ ಮಾಡೋದು ವೆರಿ ಸಿಂಪಲ್. ನೋಡ್ರಿ, ಕರೆಕ್ಟಾಗಿ ನೋಡ್ಕೊಳ್ರಿ ಯಾವ ಥರ ಮಲ್ಟಿಪ್ಲೈ ಮಾಡ್ಬೋದು ಅಂತ. 11 into 10 into 9 ಅಂದರೆ 990 ಆಗುತ್ತೆ, ಇಂಟು 35 ಮಾಡೋದು. ಇದನ್ನು ಯಾವ ಥರ ಸ್ಪ್ಲಿಟ್ ಮಾಡ್ಬೋದು, ನಿಮಗೆ ಅಲ್ಲಿ ಕುತ್ಕೊಂಡು 35 ಟೇಬಲ್ಸ್ ಮಾಡೋಕೆ ಬರಲ್ಲ ಅಂದರೆ 35 9s ಇಲ್ಲಿ ಸೈಡಿಗೆ ವರ್ಕ್ ಮಾಡ್ಕೋಬೋದು. 9 5s 45, 9 3s 27 + 1 315 ಬರುತ್ತೆ. ಸೊ ಈಗ 35 9s 315 ಅಂದರೆ ಇಲ್ಲಿ ನಾವು 5 ಬರ್ಕೊಂತೀವಿ, 31 ಕ್ಯಾರಿ ಹೋಗುತ್ತೆ. ನೆಕ್ಸ್ಟ್ 35 9s ಸೇಮ್ ಇರೋದ್ರಿಂದ 6 4 3. ಸೊ 34650, 34560 ಇಸ್ ದ ಆನ್ಸರ್, ಫೈನಲ್ ಆನ್ಸರ್. ಇಲ್ಲಿ ನೋಡ್ರಿ 34650 ಫಸ್ಟ್ ಆಪ್ಷನಲ್ಲಿದೆ. ಸೊ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸಿಂಪಲ್. ಈಗ ಟ್ರಿಕ್ ಗೊತ್ತಾಯ್ತಲ್ಲ. ಸೇಮ್ ಇದೇ ಥರ ಮಿಸಿಸಿಪಿ ಬದಲಿ ಬೇರೆ ಎಲ್ಲ ಕೊಡ್ತಾರೆ, ಬೇರೆ ಲೆಟರ್ಸ್ ಕೊಡ್ತಾರೆ, ಕಾರ್ತಿಕ್ ಕೊಡ್ತಾರೆ, ಇಲ್ಲ ಅಂದರೆ ಇನ್ನೊಂದು ಬೇರೆ ಬೇರೆ ಲೆಟರ್ಸ್ ಕೊಡ್ತಾರೆ. ಅದ್ರದ್ದು ಅರೇಂಜ್ಮೆಂಟ್ಸ್ ನೀವು ಕಂಡುಹಿಡಿಬೋದು. ಸಿಂಪಲ್. ಅದೇ ಥರ ಸರ್ಕ್ಯುಲರ್ ಅರೇಂಜ್ಮೆಂಟ್ ಕೊಟ್ಟರೆ n-1 ಫ್ಯಾಕ್ಟೋರಿಯಲ್ ಇರುತ್ತೆ. ಇದನ್ನೊಂದು ಸ್ವಲ್ಪ ನೋಡಿರಿ, ಫಾರ್ಮುಲಾಸ್ ಇವು ಇಂಪಾರ್ಟೆಂಟ್. ಇದೇ ಥರ ನೆಕ್ಸ್ಟ್ ಕ್ವಶನ್ ನಂಬರ್ 2. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಬೇಸಿಕ್ ಫಾರ್ಮುಲಾ. ಈ ಫಾರ್ಮುಲಾ ಮಾತ್ರ ನೀವು ಒಂದು ನೋಟ್ಸ್ ಇಟ್ಕೊಂಡು ಕೂತ್ಕೊಳ್ರಿ. ಕೀಪ್ ದ ನೋಟ್ಸ್ ವಿತ್ ಯು while we are practicing. You can note down some tricks and some topics. It will be helpful for your revision time. This formula is very important in not only in this exams or state exams, in SSC also it is very important formula. In RRB also, or in banking also, they are going to ask this type of questions. See, formula is a cube plus b cube plus c cube minus 3abc ಇದ್ದಾಗ a plus b plus c whole bracket a square plus b square plus c square minus ab minus bc minus ca. ಈ ಫಾರ್ಮುಲಾ you should note down. Similarly, when abc is equal to 0, then a cube plus b cube is equal to 3abc. So when abc will become 0, ಇದು 0 0 0 whole 0 ಆಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಇದನ್ನು ಈ ಕಡೆ RHS ಸೈಡ್ ಬಂದರೆ a cube plus b cube c cube minus is equal to 3abc ಆಗುತ್ತೆ. ಇದು ಕಂಡೀಷನ್ ಭಾಳ ಇಂಪಾರ್ಟೆಂಟ್ ಈ ಕ್ವಶನ್ ಸಾಲ್ವ್ ಮಾಡೋದು. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, a 1/3 plus b 2/3 plus c is equal to 0. ದೇ ಆಸ್ಕ್ಡ್ a plus b square plus c cube whole cube ಕೇಳಿದ್ದಾರೆ. ಸೊ ಈಗ ನೋಡಿ, ನಾವು ಸಿಂಪಲ್ ಆಗಿ ಬರ್ಕೊಂತೀವಿ. ಇದನ್ನ ನಾವು x, ಇದನ್ನ y, ಇದನ್ನ z ಅಂತ ಅನ್ಕೊತೀವಿ. x ಅವಾಗ x is equal to 1/3, y is equal to b 2/3, c is equal to z is equal to c ಆಗುತ್ತೆ. ಸೊ ಇದೇ ಕಂಡೀಷನ್ ನಾವು ಅಪ್ಲೈ ಮಾಡಿದಾಗ y plus z is equal to 0 ಇದ್ದಾಗ y cube plus z cube plus y cube plus z cube is equal to 3xyz ಬರುತ್ತೆ. ಕನ್ಫ್ಯೂಸ್ ಆಗಬಾರ್ದಂತ ಇದರಲ್ಲಿ ಬರ್ಕೊಂತೀವಿ. ಇದೇ ಥರ ಈಗ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ, a plus b square plus c cube ಕೇಳಿದ್ದಾರೆ. ಇದೇ ಫಾರ್ಮುಲಾ ಅಪ್ಲೈ ಮಾಡೋಣ ನಾವು. ಇಲ್ಲಿ ಕೊಟ್ಟಿದ್ದಾರೆ x plus y plus z is equal to 0 ಆದಾಗ ಏನು 3xyz ಆಗುತ್ತೆ. ಸೊ ಸಿಂಪಲ್, ವಿ ವಿಲ್ ಡು 3xyz ಆಗುತ್ತೆ ಅಂತ ಬರ್ಕೊರಿ. ಬರ್ಕೊಂಡಾಗ ನೀವು x ವ್ಯಾಲ್ಯೂ ಏನಿದೆ ನೋಡ್ರಿ, x ವ್ಯಾಲ್ಯೂ ಏನಿದೆ, a 1/3 ಪ್ಲಸ್ b, ಅದು b 2/3 ಮತ್ತು c ಹಾಗೆ ಇದೆ. ಇದನ್ನು ಬರ್ಕರ್ರಿ. ಇಲ್ಲಿ ಅವ್ರು ಕೇಳಿದ್ರು ಹೋಲ್ ಬ್ರ್ಯಾಕೆಟ್ ಕ್ಯೂಬ್ ಕೇಳಿದ್ದಾರೆ. ಸೊ ಹೋಲ್ ಬ್ರ್ಯಾಕೆಟ್ ಕ್ಯೂಬ್ ಮಾಡಿರಿ. ಅದ್ರ ಪ್ರಕಾರ ಮಾಡಿದಾಗ ನಂಬರ್ 3 is related to the simple interest and the compound interest. ಸರಳ ಬಡ್ಡಿ ಅಥವಾ ಚಕ್ರ ಬಡ್ಡಿ ರಿಲೇಟೆಡ್ ಕ್ವಶನ್ ಇದೆ ಇದು. ಸಿಂಪಲ್, ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಈ ಟ್ರಿಕ್ ಮೇಲೆ ನಡೆಯೋದಿದು. ಜಸ್ಟ್ ಲಾಜಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಈಗ ನಿಮ್ಮ ಕಡೆ 100 ರೂಪಾಯಿ ಇದೆ ಅಂತ ಅನ್ಕೋರಿ. ಅದೇ ಥರ 100 ರೂಪಾಯಿಗೆ 10% ಅಂತ ಹೇಳಿದ್ದಾರೆ. ಸೊ 10% ಬಡ್ಡಿ ಬೀಳುತ್ತೆ. ಸೊ ಅದೇ ಥರ 1 ವರ್ಷಕ್ಕೆ ಏನಾಗುತ್ತೆ, 2 ವರ್ಷಕ್ಕೆ ಏನಾಗುತ್ತೆ ಅಂತ ನೋಡ್ರಿ. 1 ಇಯರಿಗೆ 2 ಇಯರಿಗೆ 1 ಇಯರಿಗೆ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ, 1 ವರ್ಷಕ್ಕೆ 10 ರೂಪಾಯಿ ಬೀಳುತ್ತೆ.
ಅದೇ ಥರ 2 ವರ್ಷಕ್ಕೆ ಅಂದರೆ 20 ರೂಪಾಯಿ ಬೀಳುತ್ತೆ. 10 10 20. ಸೊ ಟೋಟಲ್ ಇಯರ್ಸಿಗೆ 20 ರೂಪಾಯಿ ಬೀಳುತ್ತೆ. ಟೋಟಲ್ ಬಡ್ಡಿ 20 ರೂಪಾಯಿ ಆಗುತ್ತೆ. ಅದೇ ಥರ ಕಂಪೌಂಡ್ ಇಂಟ್ರೆಸ್ಟ್ ನೋಡಿದ್ವಿ ಅಂದರೆ ನಾವು 1 ವರ್ಷಕ್ಕೆ 10 ರೂಪಾಯಿನೇ ಬೀಳುತ್ತೆ ಸೇಮ್. ಬಟ್ ಸೆಕೆಂಡ್ ಇಯರಿಗೆ ಏನಾಗುತ್ತೆ ಅಂದರೆ ಇದು 10 ರೂಪಾಯಿ ಪ್ಲಸ್ ಈ 10 ರೂಪಾಯಿ ಇರುತ್ತೆ, ಅದ್ರದ್ದು ಬಡ್ಡಿ ಸೇರಿ 11 ರೂಪಾಯಿ ಬೀಳುತ್ತೆ. ಸೊ ಇಲ್ಲಿ 2 ವರ್ಷಕ್ಕೆ 21% ಆಯಿತು. ಇಲ್ಲಿ ಎಷ್ಟಾಯಿತು? 20% ಆಯಿತು. ಸೊ ಅವ್ರು ಏನು ಹೇಳಿದ್ದಾರೆ, ಅ ಪರ್ಸನ್ ಇನ್ವೆಸ್ಟೆಡ್ ಅ ಸರ್ಟನ್ ಸಮ್ 10% 2 ಇಯರ್ಸಿಗೆ ಆ್ಯಂಡ್ ಅರ್ನ್ಡ್ 2000 rupees ಅಂತ ಹೇಳಿದ್ದಾರೆ. ಇಫ್ ದ ಸೇಮ್ ಪರ್ಸನ್ ಹ್ಯಾಡ್ ಇನ್ವೆಸ್ಟೆಡ್ ದ ಸೇಮ್ ಪರ್ಸೆಂಟ್ ಅಮೌಂಟ್ನ ಸೇಮ್ ರೇಟಿಗೆ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಷ್ಟು ಅಂತ ಅಮೌಂಟು. 2000 ಅರ್ನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅವರು ಕೊಟ್ಟಿರೋದು 20% ಕೊಟ್ಟಿದ್ದಾರೆ ಸಿಂಪಲ್ ಇಂಟ್ರೆಸ್ಟ್ ಒಳ್ಳೆ. ಸೊ 20% ಅಮೌಂಟ್ ಎಷ್ಟಾಯಿತು? 2000 rupees ಆಯಿತು. ಸೊ ಇದ್ರ ಪ್ರಕಾರ ಹೋದ್ವಿ ಅಂದರೆ 21 ಜಾ 20 100 ಜಾ ಆಯಿತು. ಸೊ 100 ಅಂದರೆ 100 ಅನ್ಕಂದ್ರೆ 10,000 ರೂಪಾಯಿ ಆಗುತ್ತೆ. ಸೊ ಇದು 10,000 ಏನೈತಿ ಅದೇ ಅಮೌಂಟು ಎಕ್ಸ್, ಇದೇ ಅಮೌಂಟ್ ಬೇಕಾಗಿರೋದು. ಇದೇ ಥರ ಇಲ್ಲಿ ನೋಡ್ರಿ 21% ಇದೆ. 21% ಇದು ಕಂಡುಹಿಡಿಯೋದು ಅವಶ್ಯಕತೆನೇ ಇಲ್ಲ. ಈ ಲಾಜಿಕ್ ಇದ್ರೆ 20 ರೂಪಾಯಿ 20%ಗೆ 2000 ಆದರೆ 21 ರೂಪಾಯಿಗೆ 2100 ರೂಪಾಯಿ ಆಗುತ್ತೆ. ಇಷ್ಟೇ ಸಿಂಪಲ್. ಇಲ್ಲೇ ಸಿಕ್ತು ನಿಮ್ಗೆ ಆನ್ಸರ್. ದಿಸ್ ಈಸ್ ದ ಟ್ರಿಕ್ಸ್ ಆ್ಯಂಡ್ ದ ಹ್ಯಾಕ್ಸ್ ವಾಟ್ ವಿ ಆರ್ ಟಾಕಿಂಗ್. ಇದೆ ಸಿಂಪಲ್ 2100 ಇದೇ ಆನ್ಸರ್. ನಿಮಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ದಿಸ್ ಈಸ್ ದ ಆನ್ಸರ್ 2100 rupees ಸಿಗೋದು. ಎಷ್ಟು ಸಮ್ ಅಂತ ಕೇಳಿದ್ರೆ ಅಂದರೆ 10,000 ರೂಪಾಯಿ. ದಿಸ್ ಈಸ್ ದ ಥರ್ಡ್ ಕ್ವಶನ್. ಆ್ಯಂಡ್ ಫೋರ್ತ್ ಕ್ವಶನ್ ಇದು ಲಾಜಿಕ್ ಬೇಸಿಸ್ ಮೇಲೆ ಹೋಗುತ್ತೆ. ಇದು ಲಾಜಿಕ್ ಕಂಡುಹಿಡಿಯಬೇಕು. ಇದ್ರ ಪ್ರಕಾರ ಈಗ ಲಾಜಿಕ್ ಏನಂದರೆ ನೋಡಿ, ಇಲ್ಲಿ ಇದರಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಈಸಿ ಆಗುತ್ತೆ. ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 4 3 4 × 3 ಅಂದರೆ 12 ಆಯಿತು. 12 + 1 13 ಆಯಿತು. ಸೊ 4 3 12 + 1 ಅಂದರೆ 13. ಇಲ್ಲಿ ಬಂತು ನಂಬರ್. ಅದೇ ಇದನ್ನು ಮಾಡ್ತಾರೆ ಅವರು. 13 3 ಅಂತ ತಗೊಂತಾರೆ. 13 × 3 ಅಂದರೆ 39 ಆಯಿತು. +2 ಮಾಡ್ತಾರೆ ಇಲ್ಲಿ, ಅವಾಗ 41 ಆಯಿತು. ಅದೇ ಲಾಜಿಕ್ ಇಲ್ಲಿ 41 3 ತಗೊತಾರೆ. 41 3 ಅಂತ ತಗೊಂಡ್ರೆ 123 + 3 ಆಗುತ್ತೆ 126. ನಿಮಗೆ ಇಲ್ಲಿ ಸಿಕ್ತು. ಇದನ್ನ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕಾಂಟ್ ವೇಸ್ಟ್ ಯುವರ್ ಟೈಮ್. 126 ವಿಲ್ ಬಿ ದ ರೈಟ್ ಆನ್ಸರ್. ಯು ಕ್ಯಾನ್ ಗೋ ದಿಸ್ ಕ್ವಶನ್. ದಿಸ್ ಈಸ್ ದ ಫೋರ್ತ್ ಕ್ವಶನ್. ಆ್ಯಂಡ್ ಫಿಫ್ತ್ ಕ್ವಶನ್ ಬಂದುಬಿಟ್ರೆ ಇದು ಪ್ರೊಬ್ಯಾಬಿಲಿಟಿ ಮೇಲಿದೆ. ನಿಮಗೆ ಸಿಂಪಲ್ ಆಗಿ ಹೇಳೋದಾದರೆ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ಇರುತ್ತಲ್ಲ 0 ಮತ್ತು 1 ನಡುವೆ ಇರುತ್ತೆ. 0 ಬಿಟ್ವೀನ್ 0 ಆ್ಯಂಡ್ 1. ಮ್ಯಾಕ್ಸಿಮಮ್ ಅಂದರೆ 1, ಮಿನಿಮಮ್ ಅಂದರೆ 0. 0ಗಿಂತ ತೆಳಗೆ ಮೈನಸ್ ಆಗೋ ಸಾಧ್ಯತೆ ಇಲ್ಲ. ಕ್ವಶನ್ ನೋಡಿ ಇಲ್ಲಿ, ಅಬ್ಸರ್ವ್ ದ ಫಾಲೋಯಿಂಗ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ದ ಪ್ರೊಬ್ಯಾಬಿಲಿಟಿ 1. ಓಕೆ, ಹೇಳಿದ್ದೀವಿ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 1 ಅಂತ ಹೇಳಿದ್ದೀವಿ. ಇದು ರೈಟ್. ಸೊ -1 ಕೊಟ್ಟಿದ್ದಾರೆ. 0ಗಿಂತ ತೆಳಗೆ ಹೋಗೋ ಸಾಧ್ಯತೆ ಇಲ್ಲ ಪ್ರೊಬ್ಯಾಬಿಲಿಟಿ. ಸೊ ದಿಸ್ ಈಸ್ ರಾಂಗ್. ಸಂಭವನೀಯತೆ ಕನಿಷ್ಠ ಮೂಲ 0 ನಾಟ್ 1 -1 ಇದು ಹೋಯ್ತು. ಪಿ ಆಫ್ ಎಂಟಿ ಇವೆಂಟ್ ಇದು ಮಾರ್ಕ್ ಇರೋದು ಪಿ ಆಫ್ ಎಂಟಿ ಇವೆಂಟ್ ಅಂತ. ಸೊ ಎಂಟಿ ಇವೆಂಟ್ ಅಂದರೆ ಯಾವಾಗಲೂ 0 ಇರುತ್ತೆ. ಸೊ ಇದು ರೈಟು. ಸೊ ಇದರ ಪ್ರಕಾರ ವಿ ಆರ್ ಗೋಯಿಂಗ್ ವಿತ್ ಎ ಆ್ಯಂಡ್ ಸಿ. ಸೊ ಥರ್ಡ್ ಆಪ್ಷನ್ ವಿಲ್ ಬಿ ದ ರೈಟ್ ಆಪ್ಷನ್ ಫಾರ್ ದಿಸ್ ಫಿಫ್ತ್ ಕ್ವಶನ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ದಿಸ್ ಕೌಂಟಿಂಗ್ ಫಿಗರ್ಸ್. ಇದು ಭಾಳ ಈಸಿ ಕೌಂಟ್ ಮಾಡೋದು. ಇದಕ್ಕೆ ಟ್ರಿಕ್ಸ್ ಹೇಳ್ತೀನಿ, ನೀವೇ ಮಾಡಿ. ಅದ್ರಾಗ ಈಸಿ. ಇದು ಒಂದು ಸ್ಕ್ವೈರ್ ಆದರೆ ಈಗ ನೋಡಿ 1 2 3 4 ಇದೆಲ್ಲ. ಸೊ ಇದರ ನಂಬರ್ ಆಫ್ ಟ್ರಯಾಂಗಲ್ಸ್ ಅಂದರೆ 4 × 2 ಮಾಡಬೇಕು 8. ಸೊ ಇದೇ ಥರ ಇದೇ ಲಾಜಿಕ್ ಯೂಸ್ ಮಾಡಿದರೆ ಇದರಲ್ಲಿ 8, ಇದರಲ್ಲಿ 8, ಇದರಲ್ಲಿ 8. ಏನು ನಂಬರ್ ಆಫ್ ಟ್ರಯಾಂಗಲ್ಸ್ 8 3 24. ಮತ್ತು ಇಲ್ಲಿ ನೋಡ್ರಿ ಒಂದು ಹೊಸ ಟ್ರಯಾಂಗಲ್ 2 ಸೇರಿ ಇಲ್ಲೊಂದು, ಇದೇ ಥರ ಇಲ್ಲಿ ಉಲ್ಟಾ 1 1. ಸೊ 4 + 24 + 28 ಟ್ರಯಾಂಗಲ್ಸ್. ಸೊ ಸ್ಕ್ವೇರ್ ಇರೋದು ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ನೋಡೋದು. ಸ್ಕ್ವೇರ್ಸು ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ. ಸ್ಕ್ವೇರ್ಸ್ ತೋರಿಸ್ತೀನಿ ತಡ್ರಿ. ನೋಡ್ರಿ ಇಲ್ಲಿ ಇದ್ರೊಳಗೆ ಸ್ಕ್ವೇರ್ಸಿಗೆ ಇನ್ನೊಂದು ಕಲರಲ್ಲಿ ತೋರಿಸ್ತೀನಿ. ಇದು 1 ಸ್ಕ್ವೇರ್ ಆಯ್ತಾ? 1 2 3 ಸ್ಕ್ವೇರ್ ಆಗಿದೆ. ಅದೇ ಥರ ನೀವು ಬೇರೆ ಸ್ಕ್ವೇರ್ ಹುಡುಕ್ಬೇಕಾದ್ರೆ ಇಲ್ಲಿದೆ ನೋಡಿ, 2 ಟ್ರಯಾಂಗಲ್ ಸೇರಿದರೆ 1 ಸ್ಕ್ವೇರ್. ಇಲ್ಲೊಂದು ಇಲ್ಲೊಂದು. ಇದು 4 and 5 5th ಸ್ಕ್ವೇರ್ಸ್. ಸೊ 28 ಟ್ರಯಾಂಗಲ್ಸ್ ಆಯಿತು, 5 ಸ್ಕ್ವೇರ್ಸ್ ಆಯಿತು. ಫೋರ್ತ್ ಆಪ್ಷನ್ ವಿಲ್ ಬಿ ದ ರೈಟ್ ಆಪ್ಷನ್. ಫೋರ್ತ್ ಆಪ್ಷನ್. ಎಷ್ಟು ಸಿಂಪಲ್ ಇದೆ ನೋಡಿ ಕ್ವಶನ್. ನೀವು ಇದು ಲಾಜಿಕ್ ಕಲ್ಕೊಂಬಿಟ್ರೆ ಭಾಳ ಸಿಂಪಲ್. ಇಲ್ಲ ಅಂದರೆ ಕುತ್ಕೊಂಡು ಎಣ್ಸ್ಕೊಂತ ಕುತ್ಕೋಬೇಕಾಗುತ್ತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ಈಸ್ 7th ಕ್ವಶನ್ ಆ್ಯಂಡ್ ಇಟ್ ಈಸ್ ರಿಲೇಟೆಡ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವಶನ್. ಪ್ರಾಫಿಟ್ ಆ್ಯಂಡ್ ಲಾಸ್
ಇದರಲ್ಲಿ ನೋಡಿ, ಒಂದು ಅಂಗಡಿಯವನು ಒಂದು ವಸ್ತುನ 10% ನಷ್ಟ ಮೀನ್ಸ್ ಲಾಸ್. ಇನ್ ಇಂಗ್ಲೀಷ್ ಲಾಸ್ ನಾವು ಯೂಸ್ ಮಾಡೋದು ಸ್ವಲ್ಪ ಇಂಗ್ಲೀಷ್ ಅಲ್ಲ, ಸೊ ಲಾಸ್ ಪ್ರಾಫಿಟ್ ಅಂತೇಳಿ ಅದನ್ನ ಅರ್ಥ ಮಾಡ್ಕೊರಿ, ನಷ್ಟ ಇದು. ಇದೇ ಥರ ಈಗ CP ಅಂದರೆ ಮೌಲ್ಯ ಬೆಲೆ, ಕಾಸ್ಟ್ ಪ್ರೈಸ್, ವೆಚ್ಚ ಬೆಲೆ ಅಂತೇವಲ್ಲ, ಇದೆ ಕಾಸ್ಟ್ ಪ್ರೈಸ್, ವೆಚ್ಚ ಬೆಲೆ ಅಂತ. ಅದೇ ನಾವು SP ಅಂತೀವಲ್ಲ, ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರಲ್ಲ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಾಟದ ಬೆಲೆ. ಇದನ್ನೊಂದು ಸ್ವಲ್ಪ ಇಟ್ಕೊಂಡಿರಿ, ನೆನ್ಪಿಟ್ಕರಿ ಇವು 4 ಪಾಯಿಂಟ್, ಯಾಕಂದ್ರೆ ನಾವು ಯೂಸ್ ಮಾಡೋದು ಸ್ವಲ್ಪ ಇಂಗ್ಲೀಷ್ ಟರ್ಮ್ಸ್ ಅಲ್ಲ. ಸೊ ಲಾಸ್, ಪ್ರಾಫಿಟ್, CP, SP ಅಂತ ಸಿಂಪಲ್ ಆಗಿ ಹೇಳ್ತಿರ್ತೀವಿ. CP ಕಾಸ್ಟ್ ಪ್ರೈಸ್ ಅವರು ನಾವು X ಅಂತ ಅನ್ಕೋಣ. ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, 10% ಲಾಸ್ ಅಂತ ಹೇಳಿದ್ದಾರೆ. ಸೊ SP 10% ಲಾಸ್ ಆಗುತ್ತೆ ಅಂದ್ರೆ 10% ಲಾಸ್ ಆದಾಗ SP ಬರೋದು. ಸೊ 10% ಅಂದರೆ ನಾವು 0.1 ತಗೊಂತೀವಿ, ಇದು 1 ಅಂತ ಅನ್ಕೊಂಡ್ವಿ ಅಂದರೆ, ಸೊ 1 ಮೈನಸ್ 0.1x ಅಂದರೆ 10% ಲಾಸ್ ಅಂದಕ್ಕೆ, ಸೊ 0.9x ಆಗುತ್ತೆ SP. ಸೊ ಅವ್ರು ಏನು ಹೇಳಿದ್ದಾರೆ, 40 ಮೋರ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ 40 ಕೂಡಿಸ್ಬಿಡೋಣ ಅಷ್ಟೇ. 40 ಕೂಡಿಸೋದು, ಕೂಡಿಸಿದಾಗ ಎಷ್ಟಾಗುತ್ತೆ, ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು, 1.1x ಆಗುತ್ತೆ. ಸೊ ಇದನ್ನು LHS RHS ಇದನ್ನು ನಾವು ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಹೋದಾಗ 0.2x ಆಗುತ್ತೆ, ಇದು 40 ಹಾಗೇ ಇರುತ್ತೆ. ಸೊ x ಈಸ್ ಈಕ್ವಲ್ ಟು 40 ಡಿವೈಡ್ ಬೈ 0.2 ಮಾಡಿದಾಗ 400 ಡಿವೈಡ್ ಬೈ 2 ಆಗುತ್ತೆ. ಸೊ 200 ವಿಲ್ ಬಿ ದ ಯುವರ್ ರೈಟ್ ಆನ್ಸರ್. And this is about the 7th question. And next coming to this 8th question, and this is related to the time and work ratio type question. Time and work ಇದನ್ನು ನಾವು ಫ್ಯಾಕ್ಟರೈಸೇಷನ್ ಥರ ಒಂದು LCM ಥರ ನಾವು ಸಿಂಪಲ್ ಆಗಿ ಹೇಳ್ಕೊಡ್ತೀವಿ ಮಿಟ್ರಿ ಮೆಥಡಲ್ಲಿ. ಸೊ ಈಗ XY ಇದೆ, ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ 60 pages ಈಚ್ ಅಂತ ಹೇಳ್ಬಿಟ್ಟಿದ್ದಾರೆ. 60 pages ಈಚ್ ಹ್ಯಾವ್ ಟು ಟೈಪ್ ಒನ್ ಆಫ್ಟರ್ ಒನ್. ದೇ ವರ್ ಗಿವನ್ 60 pages ಕೊಟ್ಟಿದ್ದಾರೆ ಅಂತ. ದೇ ಹ್ಯಾವ್ ಡಿವೈಡ್ ದ ವರ್ಕ್ ಈಕ್ವಲ್ ಆಗಿ ಕೊಟ್ಟಿದ್ದಾರೆ 30 ಅಂತ. ಸೊ ವರ್ಕ್ ಈಕ್ವಲ್ ಆಗಿದ್ದಾಗ ವರ್ಕಿಂದ ಏನೂ ಇಲ್ಲ, ಎಫಿಷಿಯನ್ಸಿ ಬೇಕಾಗುತ್ತೆ, ಟೈಮ್ ಮತ್ತು ಎಫಿಷಿಯನ್ಸಿ. ಟೈಮ್ ಈಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ದ ಎಫಿಷಿಯನ್ಸಿ. ದಿಸ್ ಈಸ್ ದ ಟ್ರಿಕ್. ಈಗ ಅವರು ದೇ ಡಿವೈಡೆಡ್ ದ ವರ್ಕ್ ಈಕ್ವಲಿ, ವರ್ಕ್ ಇಲ್ಲ ಅಂದಾಗ ವೈ ಫಿನಿಶ್ 30 minutes ಬಿಫೋರ್ ಎಕ್ಸ್. 30 minutes ಬಿಫೋರ್ ಎಕ್ಸ್ ಅಂದರೆ ಎಕ್ಸು 2 hours ತಗೊಂಡಿತ್ತಂದರೆ ವೈ 1.5 hours. 1.5 hours ನಾವು ಫ್ರ್ಯಾಕ್ಷನಲ್ಲಿ 3/2 ಅಂತ ಬರೀಬೋದು. ಸೊ 1.5 hours ಅಂದರೆ 3/2 ಅಂತ ಬರೀಬೋದು. ಸೊ ಇದೇ ಥರ ನೋಡಿದ್ವಿ ಅಂದರೆ ನಾವು ಅದರ ಎಫಿಷಿಯನ್ಸಿ ನೋಡಿದ್ರೆ ಅಂದರೆ LCM 6 ಬರುತ್ತೆ, ಇದು 3 ಮತ್ತು ಇದು 4 ಅಂತಂದರೆ LCM ಹೇಗೆ ತೆಗೋದು ಇದ್ರದ್ದು ಅಂದರೆ LCM ಆಫ್ ದ ನ್ಯೂಮರೇಟರ್ ಡಿವೈಡೆಡ್ ಬೈ HCF ಆಫ್ ದ ಡಿನಾಮಿನೇಟರ್. HCF ಆಫ್ ದ ಡಿನಾಮಿನೇಟರ್ 1, LCM ಆಫ್ ದ ನ್ಯೂಮರೇಟರ್ 6. ಸೊ LCM ಇದ್ರ 6, 3, 4 ಇದ್ರ ಎಫಿಷಿಯನ್ಸಿ, XYದು ಎಫಿಷಿಯನ್ಸಿ 3, 4 ಬಂತು. ನೆಕ್ಸ್ಟ್ ಕ್ವಶನ್ ಕಮಿಂಗ್ ನೆಕ್ಸ್ಟ್ ಆಫ್ಟರ್ನೂನ್ ದೇವರ್ ಗಿವನ್ 84 pages ಕೊಟ್ಟಿದ್ದಾರೆ. 84 ಕೊಟ್ಟಿದ್ದಾರೆ. ದಿಸ್ ಟೈಮ್ ದೇ ಡಿಸೈಡ್ ಟು ಡಿವೈಡ್ ದ ವರ್ಕ್. ಸೊ ಫಿನಿಶ್ ಸೈಮಲ್ಟೇನಿಯಸ್. ಹೌ ಮೆನಿ ಪೇಜಸ್ ಶುಡ್ X ಟೈಪ್, X ಎಷ್ಟು ಟೈಪ್ ಮಾಡಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಇಲ್ಲಿ 3 ಅಂತ ಕೊಟ್ಟಿದ್ದಾರೆ. ಈಗ ನೀವು 84 ಕೊಟ್ಟಿದ್ದಾರೆ ಪೇಜಸ್, ಟೋಟಲ್ ಎಷ್ಟಿದೆ 7 ಇದೆ. ಸೊ ಅವರು X ಕೇಳಿದ್ದಾರೆ, ಇಂಟು 3 ಮಾಡಬೇಕಷ್ಟೆ. ಇಲ್ಲಿ ಏನಾಯಿತು, 7 1 12 3 36 ಬಂತು ಆನ್ಸರ್. ಇಲ್ಲೇ ಮುಗೀತು, ಇಷ್ಟೇ. ಇದು ಟೈಮ್ ಆ್ಯಂಡ್ ವರ್ಕ್ ಅಂತ ಕಾನ್ಸೆಪ್ಟ್. ಇದು ಭಾಳ ಈಸಿ ಕಾನ್ಸೆಪ್ಟ್. ನಾವು ಅಪ್ಕಮಿಂಗಲ್ಲಿ ನಿಮಗೆ ಈ ಥರ ಮೋಸ್ಟ್ ಇಂಪಾರ್ಟೆಂಟ್ ಇದು ರಿಪೀಟೆಡ್ ಟಾಪಿಕ್ಕು. ಸೊ ಇದಕ್ಕೆ ರಿಲೇಟೆಡ್ ಒಂದು ಕ್ಲಾಸ್ ಮಾಡ್ತೀವಿ, ಒಂದು ನಿಯರ್ಲಿ ಒಂದು 10-20 ಕ್ವಶನ್ಸ್ ನಿಮಗೆ ಸಾಲ್ವ್ ಮಾಡಿಸಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. This is about this 8th question. I know you got understood that it is related time and work. Time is inversely proportional to efficiency, and 2 3/2 they have given. One works faster 30 minutes. So 3 4 it came. So 6 is the LCM, and according to the question we with 84 pages they have given 7 total work. So into 3 ಮಾಡಿದಾಗ ನಮಗೆ 36 ಬರುತ್ತೆ. 36 will be the right answer for this 8th question. Next we are coming to the 9th question. This is also probability topic. Probability topic ಈ ಥರ ಡ್ರಾ ಮಾಡಿದಾಗ ಪರ್ಮಿಟೇಷನ್ ಬರೋಲ್ಲ, ಕಾಂಬಿನೇಷನ್ ಬರುತ್ತೆ. ಅರೇಂಜ್ಮೆಂಟ್ಸ್ ಬಂದಾಗ ಪರ್ಮಿಟೇಷನ್ ಬರುತ್ತೆ. ದಿಸ್ ಈಸ್ ಸಿಂಪಲ್. ಫಸ್ಟ್ ಕ್ವಶನಲ್ಲಿ ಏನು, ರೆಡ್ ಕಲರ್ ಬಾಲ್ಸ್ 4 ಕೊಟ್ಟಿದ್ದಾರೆ, ವೈಟ್ ಕಲರ್ ಬಾಲ್ಸ್ 3 ಕೊಟ್ಟಿದ್ದಾರೆ, ಬ್ಲೂ ಕಲರ್ ಬಾಲ್ಸ್ 5 ಕೊಟ್ಟಿದ್ದಾರೆ. 4 3 5 ಕೊಟ್ಟಿದ್ದಾರೆ. 3 balls ಆರ್ ಡ್ರಾನ್ ರ್ಯಾಂಡಮ್ಲಿ, 3 ರ್ಯಾಂಡಮ್ ಆಗಿರ್ತಾರೆ. ಪ್ರೊಬಬಿಲಿಟಿ ಆಫ್ 3 ಆರ್ ಆಲ್ ಆಫ್ ಸೇಮ್ ಕಲರ್ ಇರಬೇಕಾದ್ರೆ ಫಸ್ಟ್ ತೆಳ ಬರ್ಕೊಂಬಿಡ್ರಿ ಎಷ್ಟು ಟೋಟಲ್ ಬಾಲ್ಸ್ ಇದೆ ಅಂತ. 1 4 3 7 + 5 12 ಬಾಲ್ ಇದೆ. ಸೊ 12 C3 ಅಂತ ಬರ್ಕೊಂಬಿಡ್ರಿ.
12C3 ಆಯ್ತಲ್ಲ. ನೆಕ್ಸ್ಟ್ ಇದ್ರದ್ದು ಇಲ್ಲಿ ಮೇಲೆ 4C3 ಪ್ಲಸ್ 3C3 5C3. ಈಗ ಇದ್ರ ಪ್ರಕಾರ ನಾವು ಮಾಡಿದ್ವಿ ಅಂದರೆ 12C3 ಇದು ನೋಡ್ರಿ 3C3 ಅಂತ ಬಂತಂದರೆ NCN ಅಂತ ಬಂತಂದರೆ ಅದ್ರ ವ್ಯಾಲ್ಯೂ 1 ಇರುತ್ತೆ. 5C3 ಅಂತ ಬಂತಂದರೆ 5 4 3 3 × 2 ತೆಳಗ ಏನಿರುತ್ತೆ ಫಾರ್ಮುಲಾ ಅಂದರೆ NCR ಅಂತಿತ್ತಂದರೆ N/N - R ಅಂತ ಇರುತ್ತೆ. ಸೊ 3 2 6 ಅಂತ ತೆಗೆದ್ರೆ 3 ಹೋಯಿತು, ಇಲ್ಲಿ 2 ಹೋಯಿತು, ಸೊ 10 ಆಯ್ತು. ಸೊ ಇದ್ರ ಪ್ರಕಾರ ನೋಡಿದರೆ ಇದು 4C3 ಅಂದರೆ 4 ಇರುತ್ತೆ ಯಾವಾಗಲೂ. 4 + 1 + 10 / 12C3 ಅಂದರೆ ಅದು ಮಾಡಿ ನೋಡಿರಿ 220 ಬರುತ್ತೆ. ಸೊ ಇದು ಆನ್ಸರ್ 15/220 ಬಂತಂದರೆ 3/44 ಬರುತ್ತೆ ಆನ್ಸರ್. ದಟ್ ಈಸ್ ಸೆಕೆಂಡ್ ಆಪ್ಷನ್. ದಿಸ್ ಈಸ್ ಆಲ್ಸೋ ಪ್ರೊಬೆಬಲ್ ಟಾಪಿಕ್ ಆ್ಯಂಡ್ ಈಸಿ ಟಾಪಿಕ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಆಲ್ಸೋ. ನೆಕ್ಸ್ಟ್ ಕಮಿಂಗ್ ಟು 10th ಕ್ವಶನ್. ಇದು ಬಂದುಬಿಟ್ಟು ಫ್ಯಾಮಿಲಿ ಟ್ರೀ ಮೆಥಡ್. ಇದಕ್ಕೆ ಫ್ಯಾಮಿಲಿ ಟ್ರೀ ಹಾಕುವುದು. ನೀವು ಇವು ಟ್ರಿಕ್ಸ್ ನೆನ್ಪಿಡ್ರಿ. ಇದ್ರ ಸರ್ಕಲ್ ಅಂದರೆ ಇದು ಫೀಮೇಲ್ ಅಂತ, ಇದು ಸ್ಕ್ವೇರ್ ಅಂದರೆ ಇದು ಮೇಲ್ ಅಂತ. ಈಗ ಸರ್ಕಲ್ ಮತ್ತು ಈಗ ಸ್ಕ್ವೇರ್ ಇರುತ್ತಲ್ಲ ಅದನ್ನು ಈ ಥರ ಕೂಡಿಸಿದ್ವಿ, ಅದು ಡಬಲ್ ಲೈನಲ್ಲಿ ಕೂಡಿಸಿದ್ವಿ ಅಂದ್ರೆ ದೇ ಆರ್ ಮ್ಯಾರಿಡ್ ಅಂತ, ಕಪಲ್ಸ್ ಅಂತ ಅವರು. ಅದೇ ಸಿಂಗಲ್ ಲೈನಲ್ಲಿ ಕೂಡಿಸಿದ್ವಿ ಅಂದರೆ ದೇ ಆರ್ ಬ್ರದರ್ಸ್ ಅಂತ. ಬ್ರದರ್ಸ್ ಆರ್ ಕಸಿನ್ಸ್ ಆರ್ ಸಿಸ್ಟರ್ಸ್ ಇದ್ದರೆ ಈ ಥರ. ಕನ್ಫ್ಯೂಸ್ ಆಗಬಾರ್ದಲ್ಲ. ಸೊ ಇಲ್ಲಿ ನೋಡೋಣ ಇಂಗ್ಲೀಷಲ್ಲಿ ಭುವನ್ ಆ್ಯಂಡ್ ಸಂಗೀತ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಭುವನ್ ಸಂಗೀತ, ಭುವನ್ ಇಲ್ಲಿ, ಸಂಗೀತ ಇಲ್ಲಿ. ರಾಹುಲ್ ಆ್ಯಂಡ್ ಭುವನ್ ಆರ್ ಬ್ರದರ್ಸ್, ರಾಹುಲ್ ಆ್ಯಂಡ್ ಭುವನ್. ಸೊ ರಾಹುಲ್ ಮತ್ತು ಭುವನ್ ಅವರಿಬ್ಬರು ಬ್ರದರ್ಸ್ ಅಂತ. ದಿಸ್ ಲೈನ್ ಇಂಡಿಕೇಟ್ಸ್ ದೇ ಆರ್ ಬ್ರದರ್ಸ್. ಸಾಗರ್ ಈಸ್ ದ ರಾಹುಲ್ಸ್ ಫಾದರ್ ಅಂತ. ಸಾಗರ್ ಇಲ್ಲಿ ಮೇಲೆ ಬರುತ್ತೆ. ಸಾಗರ್ ಇಸ್ ದ ರಾಹುಲ್ಸ್ ಫಾದರ್. ಕೃಷ್ಣ ಇಸ್ ದ ಸಂಗೀತ ಸನ್. ಓಕೆ, ಇವರಿಬ್ಬರಿಗೆ ಒಬ್ಬ ಮಗ ಕೃಷ್ಣ ಅಂತ, ಸನ್. ಹೌ ಈಸ್ ಕೃಷ್ಣ ರಿಲೇಟೆಡ್ ಟು ಸಾಗರ್? ಸಿ, ರಾಹುಲ್ ಆ್ಯಂಡ್ ಭುವನ್ ಆರ್ ಬ್ರದರ್ಸ್ ಆ್ಯಂಡ್ ಹಿ ಈಸ್ ದ ಫಾದರ್. ರಾಹುಲ್ ಮತ್ತು ಭುವನ್ ಅವರ ಅಪ್ಪ ಸಾಗರ್. ಸೊ ಇವರ ಅಪ್ಪ ಸಾಗರ್ ಆದರೆ ಇವರ ಸಾಗರ್ನ ಮೊಮ್ಮಗ ಕೆ ಆಗುತ್ತೆ. ಸೊ ಹೌ ಇಸ್ ಕೃಷ್ಣ ರಿಲೇಟೆಡ್ ಟು ಅಂದರೆ ಗ್ರ್ಯಾಂಡ್ ಸನ್ ಆರ್ ಮೊಮ್ಮಗ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಆಪ್ಷನ್. ನೆಕ್ಸ್ಟ್ 11th ಕ್ವಶನ್ ಬಂದುಬಿಟ್ಟು ಇದು ಪೈ ಚಾರ್ಟ್ ರಿಲೇಟೆಡು. ಇಟ್ ಈಸ್ ವೆರಿ ಈಸಿ ಒನ್. ಜಸ್ಟ್ ಪರ್ಸೆಂಟೇಜಸ್ ಮೇಲೆ ಇರುತ್ತೆ. ಇಟ್ ಈಸ್ ರಿಲೇಟೆಡ್ ಟು ದ ಪರ್ಸೆಂಟೇಜಸ್. ಯು ಕ್ಯಾನ್ ಡೂ ವೆರಿ ಈಸಿಲಿ. ಸಿ ಇಯರ್ ಫಸ್ಟ್ ಯು ಶುಡ್ ನೋ ಟೋಟಲ್. ಇದು ಯಾವಾಗಲೂ 100% ಇರುತ್ತೆ. ನೀವು ಕೌಂಟ್ ಮಾಡೋ ನೆಸೆಸಿಟಿ ಇರೋಲ್ಲ. ಭಾಳ ರೇರು ಈ ಥರ ಎಕ್ಸಾಮ್ಸಲ್ಲಿ ಇರೋದು. ಬ್ಯಾಂಕಿಂಗಲ್ಲಿ ಆದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಿರ್ತಾರೆ. ಈ ಥರ ಸ್ಟೇಟ್ ಲೆವೆಲ್ ಎಕ್ಸಾಮ್ಸಲ್ಲೆಲ್ಲ 100 ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿದ್ದಾರೆ ವೆಸ್ಟರ್ನ್ ಮ್ಯೂಸಿಕ್. ಇದು ಪಾಶ್ಚಾತ್ಯ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ 25% ಕೊಟ್ಟಿದ್ದಾರೆ. 25% ಅಂದರೆ 400 ಅಂತ ಹೇಳಿದ್ದಾರೆ. 25% ನಾವು ಈ ಥರ ಬರಿಬೋದು. 25%ನ ನಾವು 1/4 ಅಂತ ಬರಿಬೋದು. ಸೊ 1/4% ಅಂದರೆ 400 ಅಂತ. ಸೊ 4 ಅಂದರೆ ಈ ಕಡೆ ಕಳಿಸ್ಬಿಡ್ರಿ, 1 ವ್ಯಾಲ್ಯೂ ಸಿಕ್ಬಿಡುತ್ತೆ ನಿಮಗೆ. ಟೋಟಲ್ ಸರ್ಕಲ್ ವ್ಯಾಲ್ಯೂ ಸಿಕ್ಬಿಡುತ್ತೆ 1600 ಅಂತ. ಇದು ಟೋಟಲ್ 100 ಅಂದರೆ 1600 ಇರುತ್ತೆ ಅಂತ ಟೋಟಲ್ ಆಗಿ. ವಾಟ್ ವಾಸ್ ದ ಟೋಟಲ್ ನಂಬರ್ ಆಫ್ ದ ಯೂತ್ ಸರ್ವೇಡ್? ಸೊ ಇಲ್ಲೊಂದು ಆಪ್ಷನ್ ರಾಂಗ್ ಇದೆ. ಸೊ ಇದು 4th ಆಪ್ಷನ್ 1600 ಆಗಬೇಕಿತ್ತು. ಸಾರಿ. ಆ್ಯಂಡ್ 4th ಆಪ್ಷನ್ ಇಸ್ ದ ರೈಟ್. ದೇ ಹ್ಯಾವ್ ಯೂತ್ ಸರ್ವೆ ಟೋಟಲ್ ನಂಬರ್ ಕೇಳಿದ್ದಾರೆ. ಸೊ ದಿಸ್ ಈಸ್ ದ ಸಿಂಪಲ್ ಟ್ರಿಕ್. ಸೊ 1/4 400 ಆದರೆ ಟೋಟಲ್ 1 1600 ಆಗುತ್ತೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಸೊ 1 ಅಂತ ಬರೀಬೋದು ಅಥವಾ 100% ಅಂತಲೂ ಬರೀಬೋದು. 1600 ಇರುತ್ತೆ. ಇದು ಫಸ್ಟ್ ಕ್ವಶನ್ ಇದ್ರದ್ದು. ಇದೇ ಥರ ಇದ್ರ ಸೆಕೆಂಡ್ ಕ್ವಶನ್ ಇದೆ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಫೋಕ್ ಮ್ಯೂಸಿಕ್ ಕೇಳಿದ್ದಾರೆ. ಫೋಕ್ ಅಂದರೆ ಜಾನಪದ ಇಲ್ಲಿದೆ. ಸೊ ನಾವು ಏನು ಹೇಳಿದ್ವಾಗಲೇ 25%ಗೆ ಅವ್ರು ಏನು ಕೊಟ್ಟಿದ್ರು ಕ್ವಶನಲ್ಲಿ? ಇಲ್ಲಿ ಮಾಡಿದಾಗ ನಾವು 400 ಕೊಟ್ಟಿದ್ರು. ನಾವು ಕಂಡುಹಿಡಿದ್ದೇನು 100% ಎಷ್ಟಿತ್ತು? 1600 ಇತ್ತು. ಇಲ್ಲಿ ಕೇಳಿದ್ರೆ 35%. ಸೊ 1600 / 35 ಇಂಟು 100% ಇಂಟು 35 ಮಾಡಬೇಕು.
ಸೊ ನಮಗೆ 35% ಸಿಗುತ್ತೆ ಈ ಥರ ಮಾಡಿದಾಗ. ಇದು ಮಲ್ಟಿಪ್ಲೈ ಮಾಡೋದು ಈಸಿ. 16 5 80, 16 3 48 + 8 56, 560. ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಇವೆಲ್ಲ ಸಿಂಪಲ್ ಪೈ ಚಾರ್ಟ್ ಕ್ವಶನ್ಸ್ ಆರ್ ದ ವೆರಿ ಈಸಿ DI ಕ್ವಶನ್ಸ್. ಈ ಥರದ್ದು ಈಗ KAದಲ್ಲಿ ಭಾಳ ಬರ್ತಾ ಇದೆ. ಸೊ ಯು ಶುಡ್ ವರ್ಕ್ ಆನ್ ದಿಸ್. ಇಲ್ಲಿ ಅದೇ ಇದೆ, ಅಲ್ಲಿ ಪರ್ಸೆಂಟೇಜ್ ಇತ್ತು, ಇಲ್ಲಿ ಆ್ಯಂಗಲ್ ಇತ್ತು. ನೋಡಿ ಈ ಪೇಪರ್ ಎಷ್ಟು ಮಸ್ತ್ ಇದೆ ಅಂದರೆ ನಿಮಗೆ 3 ಥರ ಸಿಗುತ್ತೆ. ಒಂದು ಬಾರ್ ಗ್ರಾಫ್ ಸಿಗುತ್ತೆ, ಒಂದು ಪೈ ಚಾರ್ಟ್ ಸಿಗುತ್ತೆ, ಒಂದು ಇಲ್ಲಿ ಆ್ಯಂಗಲಲ್ಲಿ ಪೈ ಚಾರ್ಟ್ ಸಿಗುತ್ತೆ, ಒಂದು ಪರ್ಸೆಂಟೇಜಲ್ಲಿ ಸಿಗುತ್ತೆ, ಎಲ್ಲ ರೀತಿ ಸಿಗುತ್ತೆ. ಸೊ ಈ ಪೇಪರ್ ಮಾತ್ರ ನೀವು ಕರೆಕ್ಟಾಗಿ ಮಾಡಲೇಬೇಕು. ಒಂದು ಪೇಪರ್ ಪೆನ್ ಇಟ್ಕೊಂಡು ನೋಡಿರಿ ಕ್ವಶನ್ಸು, ನಿಮಗೆ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ದಟ್ಸ್ ಇಟ್. ವಿ ವಿಲ್ ರೀಡ್ ದ ಕ್ವಶನ್. A company's total monthly expenditure 6,000. 6,000 rupees is the monthly expenditure. ಸೊ ಇದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. AB ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ 90 ಡಿಗ್ರಿ ಆ್ಯಂಗಲ್ ಕೊಟ್ಟಿದ್ದಾರೆ. ಒಂದು ಸರ್ಕಲಲ್ಲಿ ಟೋಟಲ್ 360 ಡಿಗ್ರಿ ಆ್ಯಂಗಲ್ ಇರುತ್ತೆ. 1 2 3 4 ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. 90 90 90 ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇದು ವೆಚ್ಚಗಳು, ಇದು ಮ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮತ್ತು ಇದೇ ಆನ್ಸರ್ ಅಲ್ಲ, ಮ್ಯಾಚ್ ಮಾಡೋಕ್ಕೆ ಕೊಟ್ಟಿರಿ. ಈಗ ಇದು 360 ಇರುತ್ತೆ. 360ನ ನಾವು 4 ಪಾರ್ಟ್ ಮಾಡಿದ್ವಿ ಅಂದರೆ 25% ಆಗುತ್ತೆ. ಸೊ 4 ಪಾರ್ಟ್ ಮಾಡಿದ್ವಿ ಅಂದರೆ 90 ಡಿಗ್ರಿ ಆಗುತ್ತೆ. ಸೊ ಇದು ಸಿಂಪಲ್ ಗೊತ್ತಾಯ್ತಲ್ಲ. 1/4 ಅಂದರೂ ಒಂದೇ, 90 ಡಿಗ್ರಿ ಅಂದರೂ ಒಂದೇ, ಪೈ ಚಾರ್ಟಲ್ಲಿ 25% ಅಂದರೂ ಒಂದೇ. ಇವು 3 ಟರ್ಮ್ ಒಂದೇ. ಸೊ ಇದ್ರ ಪ್ರಕಾರ ಹೋದ್ರೆ 90 ಡಿಗ್ರಿಯಲ್ಲಿದೆ, 1 2ರಲ್ಲಿದೆ. ಸೊ 90 ಡಿಗ್ರಿ ಇರೋದು 1 2 ಮ್ಯಾಚ್ ಆಗುತ್ತೆ, 2 ಇಲ್ಲಿ 25% ಮ್ಯಾಚ್ ಆಗುತ್ತೆ. ಸೊ 1 and 2 25% ಇರಬೇಕು. ಸೊ ಇದು ಥರ್ಡ್ ಆಪ್ಷನ್ ಅಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು 72 108 ಅಂತ ನೋಡ್ರಿ. ಇಲ್ಲಿ ಆ್ಯಂಗಲ್ ಕಮ್ಮಿ ಆದಂಗೆ ಪರ್ಸೆಂಟೇಜ್ ವ್ಯಾಲ್ಯೂ ಏನಾಗುತ್ತೆ? ಸಿಂಪಲಾಗಿ ಯೋಚನೆ ಮಾಡಿರಿ, ನೀವು ಲೆಕ್ಕ ಮಾಡೋದೇ ಬೇಕಾಗಿದೆ. ಇಲ್ಲಿ ಆಪ್ಷನ್ಸ್ ಯಾವ ಥರ ಇದೆ ಅಂದರೆ ನೀವು ನೋಡಿರಿ. ಈಗ ಆ್ಯಂಗಲ್ ಕಮ್ಮಿ ಆಯ್ತು ಅಂದ್ರೆ 90 ಡಿಗ್ರಿಗಿಂತ ಮತ್ತೆ 25ಗಿಂತ ಕಮ್ಮಿ ಆಗ್ಬೇಕಿಲ್ಲ. ಸೊ 25ಗಿಂತ ಕಮ್ಮಿ ಆಗ್ಬೇಕಂದ್ರೆ ಇಲ್ಲಿ 20% ಐತಿ, ಇಲ್ಲಿ 30% ಐತಿ. ಮತ್ತು ಯಾವ ಆ ಥರ ಇಲ್ಲಿ ನೋಡಿರಿ ಕಮ್ಮಿ ಇರೋ, ಇದು ಹೆಚ್ಚಿಗೆ ಐತಿ, ಇದು ಹೆಚ್ಚಿಗೆ ಐತಿ. ಸೊ ಇವೆರಡೂ ಅಲ್ಲ, ಎರಡನೇ ಆಪ್ಷನ್ ಡೈರೆಕ್ಟ್ ಹೋಗ್ಬಿಡೋದು, ಸೆಕೆಂಡ್ ಆಪ್ಷನ್. ದಿಸ್ ಈಸ್ ದ ರೈಟ್ ಆಪ್ಷನ್. ನೋಡಿ ನಿಮಗೆ ತೋರಿಸ್ತೀನಿ ಬೇಕಾದ್ರೆ. 72% ಡಿಗ್ರಿ ಅಂತ ಕೇಳಿದ್ದಾರೆ ಅವರು. ಈಗ ನಾವು 90 ಡಿಗ್ರಿ ಅಂದರೆ ಈ ಥರ ಮಾಡಿದ್ವಿ. ಈಗ ಅದೇ ನೀವು 100 ಡಿಗ್ರೀಸಿಗೆ 360 ಡಿಗ್ರಿ ಅನ್ಕಂದ್ರಿ ಅಂದರೆ ಈಗ 3.6 ಡಿಗ್ರಿ ಆಗುತ್ತೆ. 3.6 × 72 ಅಂತ ತಕ್ಕಂತ ಕುಂತ್ರೆ ಅಂದ್ರೆ ಅದು ಎಷ್ಟು ಕಾಂಪ್ಲಿಕೇಶನ್ ಆಗುತ್ತೆ. ಇವೆಲ್ಲ ಮಾಡೋದು ಬೇಡ. ಅದಕ್ಕೆ ನಾವು ಹೇಳಿದ್ವಲ್ಲ, ಇದು ಭಾಳ ಸಿಂಪಲ್ ಮೆಥಡ್. 25%ಗೆ ಹಿಡಿದ್ಬಿಡೋದು, ಅದಕ್ಕಿಂತ ಕಮ್ಮಿ ಐತೆ ಹೆಚ್ಚಿಗೆ ಐತೆ ನೋಡೋದು. ಒಂದು ಕಮ್ಮಿ ಒಂದು ಹೆಚ್ಚಿಗೆ ಇದ್ದೇ ಇರ್ತೈತಿ. ಸೊ ಅದರಂತ ಹುಡ್ಕೋದು ಅವು ಆಪ್ಷನ್ಸ್ ಮತ್ತು ಹಂಗೆ ಇದ್ವು ಅಂದ್ರೆ ಮುಂದಿನ ಕ್ಯಾಲ್ಕುಲೇಷನ್ ಮಾಡಿ, ಇಲ್ಲಾಂದ್ರೆ ಇಷ್ಟು ಹಾಕಿ ಕೈ ಬಿಟ್ಬಿಡೋದು. ನೆಕ್ಸ್ಟ್ 14th ಕ್ವಶನ್. ಇದು ಹಿಸ್ಟೋಗ್ರಾಮ್ ಬಂತು. ನಾ ಹೇಳಿಲ್ಲ ನಿಮಗೆ ಎಲ್ಲ ಥರದ್ದು ಸಿಗ್ತದೆ. ನೆಕ್ಸ್ಟ್ ಬಾರ್ಗ್ರಾಫ್ ಬರುತ್ತೆ. ಈ ಹಿಸ್ಟೋಗ್ರಾಮ್ ಬಂತು, ನೆಕ್ಸ್ಟ್ ಬಾರ್ಗ್ರಾಫ್ ಬರುತ್ತೆ. ಎಲ್ಲ ಥರದ್ದು ಕ್ವಶನ್ಸ್ ಅದಾವೆ. ಇದರಲ್ಲಿ ಒಂದು ನಿರ್ದಿಷ್ಟ ತರಗತಿ ಅಂತಿಮ ಅಂಕ 60 ಮತ್ತು 80ರ ನಡುವೆ ಅಂತ ಹೇಳ್ಯಾರ ಅವ್ರು. ಸ್ಕೋರಿಂಗ್ ಬಿಟ್ವೀನ್ ದ 60 and 80 and what percentage of marks scored more than the 60. 60ರಿಂದ 80 ಅಂತ ಹೇಳ್ಯಾರ ಅವರು. ವಾಟ್ ಪರ್ಸೆಂಟ್ ಆಫ್ ಸ್ಕೋರ್ಡ್ ಮೋರ್ ದೆನ್ ದ 60 ಅಂತ ಹೇಳಿದ್ದಾರೆ ಅವರು. ಈಗ ನೋಡ್ರಿ 60ರಿಂದ 80 ಬ್ಲಾಕ್ ಇರೋದು ಒಂದೇ. 60ರಿಂದ 80 ಇಲ್ಲಿ ಕಾಣ್ತದೆ ನೋಡಿದೆ, ಈದ ಬ್ಲಾಕ್ ಅದ, ಬ್ಲಾಕ್ ಬಿ ಅಂತ. ಬಿ ಆನ್ಸರ್ ಇದಕ್ಕೆ. ಸೊ ಇದು ಎ ಇರೋದು ಅಲ್ಲೇ ಅಲ್ಲ. ನೆಕ್ಸ್ಟ್ 60ರಿಂದ 100 ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ ಏನೈತಿ, ಇದು 3 ಐತಿ, ಇದು 4 ಐತಿ. 3 + 4 ಎಷ್ಟಾಯ್ತು? 7 ಆಯ್ತು. ಟೋಟಲ್ ಎಷ್ಟೈತೆ ನೋಡ್ರಿ ಇಲ್ಲಿ, ಇದು 1 ಇದು 2. ಟೋಟಲ್ 1 + 2 3 + 4 ಅಂದರೆ 4 3 7, 7 2 10 ಆಗತ್ತೆ. 7ರ 10 ಅಂದ್ರೆ 70ರ 100 ಇದ್ದಂಗೆ. ಸೊ 70ರ 100 ಅಂದರೆ 70%. ಸೊ ಬಿ 70% ಇರ್ಬೇಕು ಆನ್ಸರ್. ಇದು ಥರ್ಡ್ ಆಪ್ಷನ್. ಸಿಂಪಲ್ ಇದು, ಮುಗೀತು. ನೆಕ್ಸ್ಟ್ ಕ್ವಶನ್ ಇಲ್ಲಿ ಬಂದುಬಿಟ್ರೆ ಇದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಐತಿ ಬಾರ್ಗ್ರಾಫ್ ಒಳಗೆ. ಇದು ತೋರಿಸ್ತೀನಿ ನಿಮಗೆ, ಪಟ್ಟನ್ನು ಸಿಗ್ಬಿಡ್ತದೆ. ಇದು ಎಷ್ಟೊಂದು ಜನ ಮಾಡೇ ಇಲ್ಲ, ನಂಗೆ ಗೊತ್ತೈತಿ ಎಕ್ಸಾಮ್ ಒಳಗೆ. ಯಾಕಂದ್ರೆ ಅದು ಕ್ವಶನ್ ಒಂದು ಸ್ವಲ್ಪ ಮಿಸ್ಟೇಕ್ ಇತ್ತಲ್ಲಿ. ಇಲ್ಲಿ ಸ್ಪೀಡ್ ಅತಿ ವೇಗ ಅಂತ ಕೊಡೋ ಬದಲಿ ಅವರು ಡಿಸ್ಟೆನ್ಸು ಮತ್ತು ದೂರ ಅಂತ ಕೊಟ್ಟಿದ್ರು. ಸೊ ಅದು ಒಂದು ಮಿಸ್ಟೇಕ್ ಇತ್ತು, ಬಟ್ ಯಾರು ಕ್ಲೇಮ್ ಮಾಡಿಲ್ಲ ಅದನ್ನ ಅವ್ರು ಕನ್ಸಿಡರ್ ಮಾಡಿಲ್ಲ, ಅದಕ್ಕೆ ಗ್ರೇಸು ಕೊಟ್ಟರು. ನೆಕ್ಸ್ಟ್ ಕಮ್ಮಿಂಗ್ ಸಿ ದೇ ಹ್ಯಾವ್ ಗಿವನ್ ಇಲ್ಲಿ ಸ್ಪೀಡ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಅಂದರೆ ದೂರ ಕೊಟ್ಟಿದ್ದಾರೆ. ಇಲ್ಲಿ ಟೈಮ್ ಕೊಟ್ಟಿದ್ದಾರೆ, ಗಂಟೆ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಈಸ್ ಈಕ್ವಲ್ ಡಿಸ್ಟೆನ್ಸ್ ಬೈ ಟೈಮ್, ಅಥವಾ ವೇಗ, ನೀವು ಕನ್ನಡದಾಗ ಹೇಳ್ಬೇಕಂದ್ರೆ ವೇಗ ಈಸ್ ಈಕ್ವಲ್ ಟು ದೂರ, ಕ್ರಮಿಸಿದ ದೂರ ಡಿವೈಡ್ ಬೈ ಗಂಟೆ, ಎಷ್ಟು ಗಂಟೆ ತಗೊಂತು ಅಂತ. ಸಿಂಪಲ್ ಫಾರ್ಮುಲಾ ಇದು. ಇದು ಎರಡು ಯಾವಾಗ ಸೇಮ್ ಐತಿ ಅಂತ ಕೇಳ್ಯಾರ ಅವ್ರು. ಈಗ ಎ ಬಿ ನೋಡೋಣ ಫಸ್ಟ್, ಆಮೇಲೆ ಮುಂದೆ ನೋಡೋಣ.
ಎ ಎ ಎಲ್ಲೈತಿ ಇಲ್ಲೈತಿ. ಎ 832 ಒಂದು 864 2 ಕೊಟ್ರೆ ಎಷ್ಟು ಗಂಟೆ ಅಂತ ನೋಡೋಣ. 2 ಎದ್ರೊಳಗೆ 16 ಐತಿ. 16 ಐದ್ಲೆ 80, 16 52 ಇದೆ. 16 ಐದ್ಲೆ 80, ಇದು 4 54. ಇದಕ್ಕೆ ಸರಿ ಇಲ್ಲ, ಇದು ಎ ತಪ್ಪೈತಿ. ಅದು ಕರೆಕ್ಟಾಗಿ ಗೊತ್ತಾಗ್ತಿದ್ದು ಎ ಇಲ್ಲ ಅಂತ. ನೆಕ್ಸ್ಟ್ ಬಿ ಚೆಕ್ ಮಾಡೋಣ. ನಂಗೆ 516 774 ಐತಿ. ಇದು ಹೆಂಗೆ ಕೊಟ್ರೆ ಬಿದೊಳಗೆ ಒಂದು 12 ಕೊಟ್ರೆ 1ನೇ ಡೇ, 2ನೇ ಡೇ 18 ಕೊಟ್ರೆ 12 3 48, 12 4 48. 12 4 48 3 43 ಬಂತಿದೆ. ಇದು 18 4 72, ಇದು 64, ಅದು 72 ಅಂದರೆ ಇದು 54. 18 3 54 ನೋಡಿರಿ, ಎರಡೂ ಈಕ್ವಲ್ ಬಂದವು ಸ್ಪೀಡ್. ಸೊ ಬಿ ಕರೆಕ್ಟ್ ಆನ್ಸರ್ ಅಂತ. ಎಲ್ಲೈತೆ ಬಿ? ಇದು 3ನೇ ಆಪ್ಷನ್ ಐತಿದೆ. ಬಿ ಈಸ್ ದ ರೈಟ್ ಆನ್ಸರ್. ಬಿ ಹ್ಯಾಸ್ ದ ಸೇಮ್ ಸ್ಪೀಡ್. ಇದು ರೈಟ್ ಆನ್ಸರ್. ಇದು ಮುಗೀತು. ನೆಕ್ಸ್ಟ್ 16th ಕ್ವಶನ್ನ, ಇದು ರಿಲೇಟೆಡ್ ಟು ದ ಎಲೆಕ್ಷನ್ ಕ್ವಶನ್. ಇದು ಭಾಳ ಕಡೆ ಕೇಳಿದ್ದಾರೆ. ಇದನ್ನು ನೋಡಿರಿ, ನಾನು ಹೇಳ್ತೀನಿ. ಸಿಂಪಲ್ ಅವ್ರ ಕ್ವಶನ್ ಅರ್ಥ ಮಾಡ್ಕೋಬೇಕಷ್ಟ. ಇಬ್ಬರು ಅಭ್ಯರ್ಥಿ ಇದ್ರಂತ, ಎ ಮತ್ತು ಬಿ ಅಂತ ಇದ್ರಂತ ತಿಳ್ಕ. ಎಲೆಕ್ಷನ್ ಒಳಗೆ ಇಬ್ಬರು ಇದ್ರಿ. ಇಬ್ಬರು ನಡುವೆ ಎಷ್ಟು ಅಂತಾರೆ? ಈ 32% ಪಡೆದ ಅಭ್ಯರ್ಥಿ. 32% ಅಭ್ಯರ್ಥಿ ಯಾರು ಪಡೆದ್ರಪ್ಪ? ಇವನ ಏನ ಪಡೆದಂತ ಹೇಳ್ತಾರೆ. 32%. ಇವನು ಎಷ್ಟು ಆಗ್ಬೇಕಾತಿ? ಉಳಿದಿದ್ದು ಎಷ್ಟು? 68%. ರಿಮೈನಿಂಗ್ 68% ಆ್ಯಂಡ್ 32% ಹ್ಯಾಸ್ ಬಿನ್ ಟೇಕನ್ ಬೈ ಫಸ್ಟ್ ಪರ್ಸನ್. They have given that 32% of the votes was rejected by the majority. ರಿಜೆಕ್ಟೆಡ್ ಬೈ ದ ಮೆಜಾರಿಟಿ ಅಂದ್ರೆ ಇವರಿಬ್ಬರು ನಡುವೆ ಇರೋ ಡಿಫ್ರೆನ್ಸ್. ಇವರಿಬ್ಬರು ನಡುವೆ ಎಷ್ಟೇ ಡಿಫ್ರೆನ್ಸ್? 36% ಐತಿ. ಅದನ್ನು ಕೊಟ್ಟಾರೆ ಇಲ್ಲಿ 45,2525 ಅಂತ. ಸೊ ಮತ್ತೆ ಟೋಟಲ್ ನಂಬರ್ ಕೇಳ. ಟೋಟಲ್ ಅಂದರೆ ಎಷ್ಟು? 100%. ಸೊ ಇದನ್ನು ನಾವು ಕಂಡುಹಿಡಿಬೇಕಂದ್ರೆ ಇಷ್ಟ, ಇವನ್ನೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹೋಗೋದ್ಬಿಟ್ರಿ. 100 ಇಂಟು ಇದನ್ನು ಇಂಟು 36. ಇದನ್ನು ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನ ಒಂದು ಹೇಳ್ಕರ್ರಿ. ಇಲ್ಲಿ ನೋಡಿರಿ, ಇದು ಆಪ್ಷನ್ಸ್ ನೋಡಿರಿ. ಫಸ್ಟ್ 118 ಐತಿ. ಇದ್ರಂಗೆ ಮಾಡ್ಕೊಂತ ಹೋಗೋದು. ನಾವು ಸುಮ್ಮನೆ ಏನೇನಾರ 36 ಇಂಟು 1 2 ಮಾಡೋದಲ್ಲ. ಇದು ಆಪ್ಷನ್ಸ್ ನೋಡಿ, ಆಪ್ಷನ್ಸ್ ಜೊತೆಗೆ ಆಡ್ಬೇಕು. ದೆನ್ ಓನ್ಲಿ ವೆನ್ ಯು ವಿಲ್ ಸಿ ದ ಆಪ್ಷನ್ಸ್ ಯು ವಿಲ್ ರೆಡ್ಯೂಸ್ ಯುವರ್ ಟೈಮ್ ಇನ್ ದ ಎಕ್ಸಾಮ್. ಸೊ 36 1 36, 6 ಉಳಿತು. 36 1 36 ಮತ್ತು 8 36 1 36 65 ಇತ್ತು. 36 1 36 ಉಳಿದ್ಮೇಲೆ 8 ಅಂತ. ಅದನ್ನ ಹಂಗೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದ್ರೆ ಅದು ಇಷ್ಟ ಬರುತ್ತೆ ನೋಡಿರಿ. 1181.25 ಅಂತ ಬರುತ್ತೆ. ಇಷ್ಟು ಬಂದು ಇಂಟು 100 ಮಾಡಿದರೆ 118125 ವೋಟ್ಸ್, ಟೋಟಲ್ ವೋಟ್ಸ್. ಇದು ರೈಟ್ ಆನ್ಸರ್. ಇದು ಎಲ್ಲೈತಿ? ಫಸ್ಟ್ ಆಪ್ಷನ್ ಆಗೈತಿ. ದಿಸ್ ಈಸ್ ವೆರಿ ಸಿಂಪಲ್. ಗೋ ವಿತ್ ದ ಆಪ್ಷನ್ಸ್. ಇದು 3 0 ಐತಿ. ಇದು ಚಾನ್ಸ್ ಇಲ್ಲ ನೋಡಿರಿ. ಇವು ಲಾಸ್ಟಿಗೆ 0 ಬರಲ್ಲ. ಈ 0 2 ಅದಾವ ಅಂದಟೆ ಇಲ್ಲಿ ನೋಡ್ಬೇಕಿಲ್ಲ. ಲಾಸ್ಟಿಗೆ ಮಾಡಿದರೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್ ರಿಲೇಟೆಡ್ ಟು ದ ಟ್ರೈನಿನ ಸ್ಪೀಡ್. ಅದು ಹೇಳ್ತೀನಿ ನೋಡ್ರಿ. ಇದು ಸ್ಪೀಡ್ ಆಗಲೇ ಹೇಳಿದಲ್ಲ ನಿಮಗೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇದ್ರ ಮೇಲೆ ಐತೆಲ್ಲ. ಇಲ್ಲಿ ಡಿಸ್ಟೆನ್ಸ್ ಬದಲಿ ಇಲ್ಲಿ ಲೆಂತ್ ಬೈ ಟೈಮ್ ಅಂತ ಅನ್ಕರ ನಾವು ಅಷ್ಟೇ. ಸ್ಪೀಡ್ ಆಫ್ ದ ಟ್ರೈನ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಟ್ರೈನ್ ಡಿವೈಡ್ ಬೈ ಟೈಮ್ ಟೇಕನ್. ಇಷ್ಟ. ಇಲ್ಲೇನು ಟ್ರೈನ್ ಟ್ರಾವೆಲಿಂಗ್ ಎಟ್ 72 ಕಿಲೋಮೀಟರ್ಸ್ ಟೇಕ್ಸ್ 12 ಸೆಕೆಂಡ್ ಟು ಪಾಸ್ ಅ ಫಿಕ್ಸ್ಡ್ ಪಾಯಿಂಟ್. ಫಿಕ್ಸ್ಡ್ ಪಾಯಿಂಟ್ ಬಂದಾಗೇನ ಪಾಯಿಂಟ್ ಬಂತಂದ್ರೆ ಇದು ಲೆಂತ್ ಅಲ್ಲಿ 0 ಆಗುತ್ತೆ. ಇಲ್ಲಿ ಬರೋದು ಅದ ಪ್ಲಾಟ್ಫಾರ್ಮ್ ಬಂತು, ಇಲ್ಲ ಇನ್ನೊಂದು ಟ್ರೈನ್ ಬಂತು, ಏನೋ ಬಂತಂದ್ರೆ ಅದ್ರ ಡಿಸ್ಟೆನ್ಸ್ ಇತ್ತಂದ್ರೆ ಅದನ್ನ ಕೊಡ್ತಾರೆ, ಅದನ್ನ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಪಾಯಿಂಟ್ ಕೊಟ್ಟಾರ. ಸೊ LT ಪ್ಲಸ್ ಪಾಯಿಂಟಿಂದ 0 ಆಗುತ್ತೆ. ಇದು ಟೈಮ್ ಕೊಟ್ಟಾರ. ಸ್ಪೀಡ್ ಅವ್ರು ಕೊಟ್ಬಿಟ್ರೆ 72 km/h ಅಂತ. ಸೊ ಅದು ಮೀಟ್ರ್ ಒಳಗೆ ಐತಲ್ಲ, ಇದನ್ನ ಕನ್ವರ್ಟ್ ಮಾಡಲೇಬೇಕು ನಾವು. 5/18 5/18 ಮಾಡ್ಕೊಂಡ್ವಿ ಅಂದರೆ ಇದು LT ಎಷ್ಟು ಕೊಟ್ಟಾರ ಅದನ್ನ ಕಂಡುಹಿಡಿಬೇಕು ನಾವು, ಲೆಂತ್ ಆಫ್ ದ ಟ್ರೈನ್. ಸೊ ಇದನ್ನು 72 ಇಂಟು 5/18 ಮಾಡ್ಕೊಂಡು 12 ಸೆಕೆಂಡ್ಸ್ ಕೊಟ್ಟಾರ. ಅದನ್ನ ಸೆಕೆಂಡಾಗಿ ಹೇಳ್ರಿ. 18 1 18 4 72. LT ಎಷ್ಟಾಯ್ತು? 5 4 20 240. ಮುಗೀತಲ್ಲ. ಸಿಂಪಲ್ ಕಾನ್ಸೆಪ್ಟ್ ಮೇಲೆ ಇರ್ತಾವಲ್ಲ. Everything will be based on the concept only, that is speed concept, and just modified for the train chapter. ಇದು ನೋಡಿ ನಾವು ಹೇಳ್ತೀನಲ್ಲ, ಟೈಮ್ ಆ್ಯಂಡ್ ವರ್ಕ್ ಆಗಲಿ, ಸ್ಪೀಡ್ ಆಗಲಿ, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಆಗಲಿ, ಇದ್ರ ಮೇಲೆ ಎವ್ರಿ ಪೇಪರಾಗ ಕ್ವಶನ್ ಅದ.
ಸೊ ಈ ಥರ ಟಾಪಿಕ್ಸ್ನ ಹುಡುಕಿ ಅಪ್ಕಮಿಂಗ್ ಡೇಸ್ ಒಳಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಒಂದೊಂದು ಇಂಡಿವಿಜುವಲ್ ಈಗ ಹೌ ವಿ ಆರ್ ಸ್ಟಾರ್ಟೆಡ್ ದ ಜಿ ಕೆ ಎಮ್ ಇ ಕ್ಯೂ ಎ ಸೀರೀಸ್ ಸೇಮ್ ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಆಪ್ಟಿ ಎಮ್ ಇ ಕ್ಯೂ ಎ ಸೀರೀಸ್ ಫಾರ್ ಬೇಸಿಕಲಿ ಮೇನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ who preparing for KE and KPSC. This is the 17th question. Coming to 18th question, this is related to the cube. Cube they have given which is the opposite side. ಇದ್ರದ್ದು 17 ಎದುರು ಏನೈತಿ ಅಂತ ಕೇಳ್ಯಾರ ಅವ್ರು. ಕ್ಯೂಬ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ಈ ಥರ ಇರ್ತದಲ್ಲ ಆಡೋದು ಕ್ಯೂಬ್. ಇದ್ರ ಹಿಂದೆ ಏನೈತಿ, ಇದ್ರ ಹಿಂದೆ ಇದ್ರ ತಳಗೆ ಏನೈತಿ, ನಂಬರಿಂಗ್ ಅಪೋಸಿಟ್ ಇದನ್ನು ಓಪನ್ ಮಾಡಿಟ್ರವ್ರು. ಈಗ ಅದನ್ನು ಓಪನ್ ಮಾಡಿಟ್ಟಾಗ ಹೆಂಗೆ ಕಂಡುಹಿಡಿಯೋದು ನಾವು ಆಪೋಸಿಟ್ ಏನೈತಿ, ಇದ್ರದ್ದು ಅಪೋಸಿಟ್ ಏನೈತಿ ಅದನ್ನ ಹುಡುಕ್ಬೇಕು. ಈಗ 3 ಅಪೋಸಿಟ್ ಏನೈತೆ 13 ಆಯ್ತು, 11 ಅಪೋಸಿಟ್ ಏನೈತಿ 17 ಆಯ್ತು. ಇಷ್ಟ ಇವು ಮಾಡಿಸಿದ ಕರೆಕ್ಟ್ ಆಗುತ್ತೆ. ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ತಿರ್ತಾರೆ, ಒಂದು ಸ್ವಲ್ಪ ಅದು ಟ್ರಿಕ್ಸ್ ಅದಾವೆ, ಅವ್ನು ಹೇಳ್ತಾನೆ ಮುಂದೆ. ಈ ಕ್ವಶನಿಗೆ ಇಷ್ಟ ಟ್ರಿಕ್ ಬೇಕಾಗಿರೋದು. ಈಗ ಅವ್ರು ಕೇಳಿದ್ರೆ 17 ಅಪೋಸಿಟ್ ಏನೈತಿ, 17 ಅಪೋಸಿಟ್ ಏನು ಇರೋದಕ್ಕೆ ಸಾಧ್ಯ ಐತಿ, ವಾಟ್ ವಿಲ್ ಬಿ ದ ಆಪ್ಷನ್ ಅಪೋಸಿಟ್ ಟು ದ 17, ದಟ್ ಈಸ್ 11. 17 ಅಪೋಸಿಟ್ 11 ಇರುತ್ತೆ, 4th ಆಪ್ಷನ್. 17 ಅಪೋಸಿಟ್ 11 ಇರುತ್ತೆ, 1 ಅಪೋಸಿಟ್ 7 ಇರುತ್ತೆ, 3 ಅಪೋಸಿಟ್ 13 ಇರುತ್ತೆ. ಅವ್ರು ಕೇಳಿರೋದು ಇದು ಮುಗಿತು. ದಿಸ್ ಈಸ್ ದ 18th ಕ್ವಶನ್. ಕಮಿಂಗ್ ಟು 19th ಕ್ವಶನ್. ಇದು ಟ್ರಿಕ್ ನೆನ್ಪಿಟ್ಕೊಳ್ರಿ. ABCD ಇದೆ. ABCD 1 2 ಎಣ್ಸಕ್ಕೆ ಬರ್ತೈತಿಲ್ಲ ನಿಮ್ಗೆ, 1 2 3 4 ಎಣ್ಸೋದು. ABCD ಒಂದು ನಂಬರ್ ಕೊಡೋದು ಅಷ್ಟೇ. ಈಗ ABCD ಐತಿ ಅಂದ್ರೆ 1 2 3 4 ಇದಕ್ಕೆ ನಂಬರ್ ಕೊಡೋದು. ಇದೇ ಥರ ಈ ಒಂದು ಟ್ರಿಕ್ ಅಂದರೆ ಇದು. H ಅಂತ ಬಂದರೆ 8 ಅಂತ ನೆನ್ಪಿಟ್ಕೊಳ್ರಿ ನಂಬರ್, P ಅಂತ ಬಂದರೆ 16 ಅಂತ ನೆನ್ಪಿಟ್ಕೊಳ್ರಿ, ಮತ್ತು V X ಬಂತಂದ್ರೆ 24 ನೆನ್ಪಿಟ್ಕೊಳ್ರಿ. ಇವು ಇಷ್ಟು ನೆನ್ಪಿಟ್ಕೊಂಡ್ರೆ ಹಂಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ಬೋದು, ಎಲ್ಲ ಬರ್ಕಂತ ಕುಂದ್ರದಲ್ಲ ಸುಮ್ಮನೆ. ಈಗ B ಅಂತ ಬಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ತದೆ A ಯಾವಾಗಲೂ 1 ಅಂತ, B ಯಾವಾಗ 2 ಅಂತ ಅನ್ಕರ್ರಿ. ಈಗ ಬ್ಲಡ್ಡಿಂದ ಮಾಡ್ತಾನೆ ನೋಡ್ರಿ. ಫಸ್ಟ್ ಬ್ಲಡ್ ಈಸ್ ಈಕ್ವಲ್ ಟು 2. L HIJKL ನೋಡ್ರಿ, HIJKL ಅಂತ ಬರ್ಕೊಂಬಿಡ್ರಿ. ಅಲ್ಲೇ 8 9 10 11 12. ಅದೇ ಥರ ಓದು ಅಂತಂದ್ರೆ P ಇರ್ತತಿಲ್ಲ, P MNOP. ಓ ಬಂತಂದ್ರೆ P 16 ಅಂದ್ರೆ ಇದು 15 ಮುಗೀತು ಅಷ್ಟೇ. 15 ಇದು 4 D. ಇವನಷ್ಟು ಕೂಡಿಸ್ರಿ, 12 2 14 18 ಇದು 30 ಆಯ್ತು. ಟೋಟಲ್ 48 ಆಯ್ತು. ಇಲ್ಲಿ 48 ಐತೇನು, ಇಲ್ಲ 12 ಐತಿ. ಏನಿರ್ಬೋದು ರಿಲೇಷನ್ ಇದೆ, 4 4 ಮಗೆ 12 12 ಮಗೆ 4 4 12 ಆಯ್ತು 12. ಈಗ ಗೆಟ್ರ ಆಯ್ತು ಸರ್. ಇದೇ ಥರ ಈಗ ಮ್ಯಾಪ್ ಮಾಡ್ಬೇಕು ನಾವು. ಮ್ಯಾಪ್ ಇಲ್ಲೇನು 15 ಇತ್ತು, 14 ಇದು 13. ಮ್ಯಾಪ್ 13 ಐತಿ. A ಅಂದ್ರೆ 1 16, P ಅಂದ್ರೆ ಇದು ಎಷ್ಟು ಆಗ್ತದೆ ಹಂಗೆ ನೋಡ್ರಿ. ಇದು 16 1 17 17 1 3 ಅಂದ್ರೆ 30 ಆಯ್ತು. ಇಲ್ಲಿ ಎಷ್ಟಿದ್ವು ಲೆಟ್ರ್, 5 ಇದ್ವು. ಸೊ ಇದಕ್ಕೆ 4ಕ್ಕೆ ಡಿವೈಡ್ ಮಾಡ್ರಿ, ನೋಡ್ಬೇಕಿದೆ. ಇದು 3 ಇದ್ವು ಲೆಟ್ರ್. ಸೊ ಇದನ್ನು 2ಕ್ಕೆ ಡಿವೈಡ್ ಮಾಡ್ಬೇಕು. ಅವಾಗ ಏನಾಕತ್ತಿದೆ 15 ಆಕತಿ. ಸೊ these are officially checked key answers only, so no need to worry. Officially key answers we have checked and cross verified, and after that only we are solving you. And you should must utilize this, and you should share this to other friends also. Give a like. We are now coming with the bilingual only, Kannada plus English. Many students were requesting for this Kannada plus English, so we came with this initiative. ಇದು ವೆನ್ ಡಯಾಗ್ರಾಮ್ ಅಂತವೆ ಅಥವಾ ರೇಖಾಚಿತ್ರ ಪ್ರಶ್ನೆ ಅಂತವೆ. ಇದ್ರ ಪ್ರಕಾರ ಇಲ್ಲಿ ಅವ್ರು ಹೇಳ್ಯಾರ. ಈಗ ಒಂದು ಬುಕ್ ಕಾನ್ಸೆಪ್ಟ್ ಹೇಳ್ಕೊಂಬಿಡ್ರಿ. ಪ್ರಶ್ನೆಗಳು ಅಧ್ಯಾಯ ಪುಸ್ತಕ ಅಂತ ಕೊಟ್ಟರೆ, ಇಲ್ಲಿ ಕ್ವಶನ್ ಚಾಪ್ಟರ್ ಬುಕ್ ಅಂತ ಕೊಟ್ರೆ ಅಷ್ಟೇ. ಈಗ ಒಂದು ಬುಕ್ ಐತಿ, ನಿಮ್ಮ ಟೆಕ್ಸ್ಟ್ ಬುಕ್ ನೋಡ್ರಿ. ನೀವು ಟೆಕ್ಸ್ಟ್ ಬುಕ್ ಒಳಗೆ ಚಾಪ್ಟರ್ ಅಂತ ಇರ್ತಾವೆ ಇಂಡೆಕ್ಸ್ ಪೇಜ್ ಒಳಗೆ. ಈ ಚಾಪ್ಟ್ರಿಗೆ ಹೋದ್ರೆ ಲಾಸ್ಟಿಗೆ ಕ್ವಶನ್ ಇರ್ತಾವೆ. ಸೊ ಟೆಕ್ಸ್ಟ್ ಬುಕ್ಕಿಂದ ಪಾರ್ಟ್ ಇದ್ರದ್ದು ಪಾರ್ಟ್ ಇದು. ಹಂಗಾದ್ರೆ ಫಸ್ಟ್ ಕ್ವಶನ್ ಅನ್ಕರಿ, ಇಲ್ಲ ಫಸ್ಟ್ ಟೆಕ್ಸ್ಟ್ ಬುಕ್ ಐತೆ ಅನ್ಕರಿ ದೊಡ್ಡದು. ಅದ್ರ ಒಳಗೆ ಚಾಪ್ಟರ್ ಬರ್ತಾವೆ, ಅದ್ರೊಳಗೆ ಕ್ವಶನ್ಸ್ ಬರ್ತಾವೆ. ಕ್ವಶನ್ಸ್ ಇದು ಚಾಪ್ಟ್ರ್, ಇದು ಟೆಕ್ಸ್ಟ್ ಬುಕ್, ಇದು ರೇಖಾಚಿತ್ರ. ಇದು ಬರಲ್ಲ, ಇದು ಹೊರಗೈತೆ ಫುಲ್. ಇದು ಅದ್ರೊಳಗೆ ಇದು ಬರಲ್ಲ. ಇವು 3 ಮಿಕ್ಸ್ ಇರಲ್ಲ ಯಾವಾಗಲೂ. ಸೊ ಇದು ರೈಟ್ ಆನ್ಸರ್. B ಈಸ್ ದ ರೈಟ್ ಆನ್ಸರ್ ಇದು ಕ್ವಶನ್. ನೆಕ್ಸ್ಟ್ 21st ಕ್ವಶನ್, ಏಜಿಂದ ಅವರೇಜ್ ಕ್ವಶನ್. ಇದು ಸಿಂಪಲಾಗಿ ಹೇಳ್ಕೊಡ್ತೀನಿ ಟ್ರಿಕ್, ನೋಡ್ಕರ್ರಿ. ಭಾಳ ಸಿಂಪಲ್ ಐತಿ. ಅವರು ಆಲ್ರೆಡಿ ಕೊಟ್ಟಿದ್ದಾರೆ. PQR 25 ವರ್ಷ ಐತಿ ಅಂತ ಹೇಳ್ಯಾರಿ. ಅವರೇಜ್ ಏಜ್ ಹೇಳ್ಯಾರ ಅವ್ರು.
20 ಅಂದ್ರೆ ಅವರೇಜ್ ಡಿವೈಡ್ ಬೈ 3 25 ಐತೆ ಅಂತ ಹೇಳ್ಯಾರ. ಇದನ್ನು ನಾವು ಪಿ ಕ್ಯೂ ಆರ್ನ 3ನ ಆ ಕಡೆ ಕಳಿಸ್ಬಿಡೋಣ 75 ಆಕತಿ. 3 ಏಜ್ ಸೇರಿಸಿದ್ರೆ 75. ಲೈಕ್ ದ್ಯಾಟ್ ಓನ್ಲಿ ವಿ ಆರ್ ಥಿಂಕಿಂಗ್. ನೆಕ್ಸ್ಟ್ ಎಸ್ ಜಾಯ್ನ್ ಆಗುತ್ತೆ ಅವ್ರ ಗ್ರೂಪ್. ಪಿ ಕ್ಯೂ ಆರ್ ಇತ್ತಲ್ಲ ಅವ್ರ ಗ್ರೂಪ್ಗೆ ಎಸ್ ಜಾಯ್ನ್ ಆದಾಗ ಅವರೇಜ್ ಏಜ್ 30 ಆಗುತ್ತೆ. ಎಸ್ ಜಾಯ್ನ್ ಆದ್ರೆ 4 ಆಗುತ್ತೆ. ಅವಾಗ ಪಿ ಕ್ಯೂ ಆರ್ ಎಸ್ ಇಂದ ಏಜ್ ಎಷ್ಟಾಗುತ್ತೆ? 120 ಆಗುತ್ತೆ. ಸೊ ಅವ್ರು ಏನು ಕೇಳ್ಯಾರ, ಎಸ್ ಜಾಯ್ನ್ ಆದರೆ ಅವರೇಜ್ ಏಜ್ ಆಫ್ ದ ಆಲ್ ಪರ್ಸನ್ಸ್ ಬಿಕಮ್ಸ್ ಅಂತ ಹೇಳ್ಯಾರ. ವೆನ್ ಟಿ ಹೂ ಈಸ್ 5 years ಓಲ್ಡರ್ ದೆನ್ ಎಸ್ ಸೊ ಆಲ್ಸೋ ಜಾಯ್ನ್ಸ್ ದ ಅವರೇಜ್ ಏಜ್ ಆಫ್ ಆಲ್ ಪರ್ಸನ್ಸ್ ಓಲ್ಡರ್ ದೆನ್ ಎಸ್ ಅಂತ ಹೇಳ್ಯಾರ. ಈಗ ಎಸ್ಸಿಂದ ಬೇಕಲ್ಲ ನಮಗೆ, ಎಸ್ಸಿಂದ ಎಷ್ಟು ಏಜ್ ಅಂತ ಕಂಡುಹಿಡಿಬೇಕಲ್ಲ ಎಸ್ಸಿಂದ. ಅವಾಗ 120 - 75 ಮಾಡಿದ್ವಿ ಅಂದ್ರೆ ಎಸ್ಸಿಂದ ಸಿಕ್ಬಿಡ್ತೈತಿ 45 years ಎಸ್ಸಿಂದ. ಅವ್ರೇನ ಟಿ ಈಸ್ ಹೂ ಈಸ್ 5 years ಓಲ್ಡರ್, ಟಿ ಏಜ್ ಏನಾಗುತ್ತೆ 45 + 5 ಅಂದ್ರೆ 50 ಆಗುತ್ತೆ. ಈಗ ಪಿ ಕ್ಯೂ ಆರ್ ಎಸ್ಸಿಂದ ಇಲ್ಲಿ ಕೊಟ್ರಲ್ಲಿ 120 ಅಂತ, ಟಿ ಇದು ಕೂಡಿಸ್ಬೇಕು ಅದಕ್ಕೆ 50, 170 ಆಯ್ತು. ಎಷ್ಟು ಜನ ಆದ್ರೆ ಇವಾಗ ಪಿ ಕ್ಯೂ ಆರ್ ಎಸ್ 4 ಇದ್ರೆ ಟಿ ಸೇರಿದ್ರೆ 5 ಹಾಕ್ರಿ. 5 × 3 = 15, 34. ಇದ್ರದ್ದು ಅವರೇಜ್ ಆಫ್ 5 members ಇದು 34 ಎಲ್ಲ ಐತಿದ್ರಾಗ. ಥರ್ಡ್ ಆಪ್ಷನ್ ಇಸ್ ದ 34 ಆ್ಯಂಡ್ ದಿಸ್ ಈಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದಿಸ್ ಈಸ್ ರಿಲೇಟೆಡ್ ಟು ದ ಡಿವಿಸಿಬಿಲಿಟಿ ರೂಲ್. ಡಿವಿಸಿಬಿಲಿಟಿ ರೂಲ್ ಗೊತ್ತಲ್ಲ, 2, 3, 4 ಹಂಗೆ ಅದ್ರ ಥರದ್ದು. ವಾಟ್ ಈಸ್ ದ ಲಿಸ್ಟ್ ನಂಬರ್ ಟು ಬಿ ಆ್ಯಡೆಡ್? 2490. ಸೊ ಇಟ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ 5643. ಈ ಥರ ಬಂದಾಗ ನೀವು ಫಸ್ಟ್ ಎಲ್ ಸಿ ಎಮ್ ತೆಗಿಬೇಕು. 5643 ಎಲ್ ಸಿ ಎಮ್ ತೆಗಿಬೇಕು. ತೆಗೆದ್ರೆ ನಿಮಗೆ ಯಾವ್ದಂತ ಸಿಗತ್ತೆ. ಎಲ್ ಸಿ ಎಮ್ ತೆಗೆದ್ರೆ ಅಂದ್ರೆ ನಿಮಗಿದು ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದ್ರೆ 3 ತಗೊಂಡು 3 1 3 2 4 5 ತಗೊಂಡ್ರೆ ಇದು 2 2 1 2 5 1 5 2 10 6 60 ಬರ್ತೈತಿ ಎಲ್ ಸಿ ಎಮ್. ಇದ್ರದ್ದು 60 ಬರ್ತೈತಿ ಅಂದಾಗ ಎಲ್ ಸಿ ಎಮ್ ಇದಕ್ಕೆ ಎಷ್ಟು ಆ್ಯಡ್ ಮಾಡ್ಬೇಕು? ಲೀಸ್ಟ್ ನಂಬರ್ ಕಮ್ಮಿ ನಂಬರ್ ಇದಕ್ಕೆ ಎಷ್ಟು ಆ್ಯಡ್ ಮಾಡ್ಬೇಕು? ಆ್ಯಡ್ ಮಾಡಿದ್ರೆ 60ಕ್ಕೆ ಭಾಗಾಕಾರ ಆಕತಿ, ಮೀನ್ಸ್ 60ಗೆ ಡಿವಿಸಿಬಲ್ ಆಕತಿ ಅಂತ ಕೇಳ್ಯಾರ ಅವ್ರು. ಹಂಗೆ ಒಂದು ರ್ಯಾಂಡಮ್ ನೋಡೋಣ. ರ್ಯಾಂಡಮ್ ಅಂದರೆ ಒಂದು ಸ್ವಲ್ಪ ಹತ್ತಿರ ಇದು 2400 ಬರ್ಬೇಕು. 2400 ಅಂದ್ರೆ 6 ನಕಲೆ ಅಂತ ಗೊತ್ತಲ್ಲ, 640 ಹಾಕೋದೆ ಅವಾಗ. ಇದು ಎಲ್ ಸಿ ಎಮ್ 60 ಇರ್ತೈತಿ. ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ನಾವು ಇಲ್ಲಿ ಬರೋದು ತಡ್ರಿ ಈ ಕಡೆನೇ ಬರೋಣ. ಈಗ ಎಲ್ ಸಿ ಎಮ್ 60 ಕೊಟ್ರೆ ಅವ್ರು, ಅದು ನಿಯರೆಸ್ಟ್ 2400. ಇದಕ್ಕೆ 60 ಕೊಡ್ಸಿರಿ 41 ಆತು. ಇದಕ್ಕೆ ಮತ್ತೆ 60 ಕೊಡ್ಸ್ರಿ 2520 ಆತು. ಇಷ್ಟ. ಇಲ್ಲೇನೋ 2497 ಕೊಡ್ರೆ 2520 60ರಿಂದ ಹೋಗತಿ. ಇವು ಲೀಸ್ಟ್ ನಂಬರ್ ಕೇಳ್ಯಾರ. ಸೊ 2460 ಇದು ಆಗಲ್ಲ. ಈಗ 60 ಅಂತ ಹಾಕಿದ್ರೆ 60 ಆಪ್ಷನ್ ಇಲ್ಲಿ ಲೀಸ್ಟ್ ನಂಬರ್ ಹಾಕ. ಅದು ಮೈನಸ್ ಮಾಡಿದ್ರಂತ ಸಬ್ಟ್ರಾಕ್ಟ್ ಅಂತ ಕೇಳಿದ್ರೆ ಇದು ಬರೋದು. ಮತ್ತು ಸಬ್ಸ್ಟ್ರಾಕ್ಟ್ ಮಾಡಿದ್ರು ಇದು ಎಡಿಷನ್ ಮಾಡಕ್ಕೆ ಹೇಳ್ಯಾರ. ಸೊ 497 ಕೊಟ್ಟಿರೋ ನಂಬರ್ ಮೈನಸ್ ಮಾಡೋಕೆ 3 23 ಇದು 10 ಇದು 13 ಅನ್ಕಂದ್ರೆ ಇದು 11 ಆಕತ್ತವ. 23 ಎಲ್ಲೈತು? ಒಂದೇ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಡಿವಿಸಿಬಿಲಿಟಿ ರೂಲ್ ಕಲಿಬೇಕು ಎಲ್ಲರೂ. 2ರದ್ದು 3ರದ್ದು 4ರದ್ದು 5ರದ್ದು 6ರದ್ದು 11ರದ್ದು 9ರದ್ದು ಇಷ್ಟು ಕಲಿಬೇಕು. ಮಿನಿಮಮ್ ಇಷ್ಟು ಕಲಿತೆ ಅಂದರೆ ನಿಮಗೆ ಗೊತ್ತಾಗ್ಬಿಡ್ತೈತಿ. ಕಲ್ತಿಲ್ಲ ಅಂದ್ರೆ ಸುಮ್ಮನೆ ಎಲ್ ಸಿ ಎಮ್ ಹಾಕ್ರಿ, ಹುಡುಕ್ರಿ ಸಿಕ್ಬಿಡ್ತೈತಿ. ಈ ಥರ ಕ್ವಶನ್ ಬಂದ. ನೆಕ್ಸ್ಟ್ 23rd ಕ್ವಶನ್. ಇದು ಬೋಟ್ ಆ್ಯಂಡ್ ಸ್ಟ್ರೀಮ್ ಸ್ಪೀಡ್ ಹೇಳಿದಲ್ರಿ ನಾ. ಟೈಮು, ವರ್ಕ್, ಸ್ಪೀಡ್, ಬೋಟ್, ಪೈಪು, ಸಿಸ್ಟ್ರೋನ್ ಇವೆಲ್ಲ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ ಆ ಥರ. ದೀಸ್ ಆರ್ ಬ್ರದರ್ಸ್. ಎಲ್ಲದು ಕಾನ್ಸೆಪ್ಟ್ ಸೇಮ್. ಅದೇ ಥರ ಸ್ಪೀಡ್, ಡಿಸ್ಟೆನ್ಸ್, ಟ್ರೈನ್ ಲೆಂತ್ ಇವ್ರು ಬ್ರದರ್ಸ್. ಇದೇ ಥರ ಬರ್ತೈತಿ. ಅಲ್ಜಿಬ್ರಾ, ಟ್ರಿಗ್ನಾಮೆಟ್ರಿ ಇವರಿಬ್ರು ಬ್ರದರ್ಸ್. ಇಬ್ಬರು ಇದ್ರೆ ಇಬ್ಬರು ಜೊತೆ ಹೋಗ್ತಾರೆ. ದೀಸ್ ಆರ್ ಬ್ರದರ್ಸ್ ಫ್ರಮ್ ಅನದರ್ ಮದರ್ಸ್ ಅಂದಂಗೆ. ಯಾವ್ದು ನೋಡ್ಕರ್. ಟೈಮ್, ವರ್ಕ್, ಸ್ಪೀಡ್, ಡಿಸ್ಟೆನ್ಸ್, ಪೈಪ್, ಸಿಸ್ಟ್ರೋನ್ ಇವೆಲ್ಲ. ನೆಕ್ಸ್ಟ್ ಕಮಿಂಗ್ ಟು ದ ಕ್ವಶನ್. ನಿಶ್ಚಲ ನೀರು ಸ್ಟಿಲ್ ವಾಟರ್ ಎಷ್ಟೈತೆ ಸ್ಪೀಡ್ ಆಫ್ ದ ಸ್ಟಿಲ್ ವಾಟರ್ 10.5. ನಿಶ್ಚಲ ನೀರು 10.5 km/h. ಸ್ಪೀಡ್ ಆಫ್ ದ ಸ್ಟ್ರೀಮ್ ಇದನ್ನು ಎಕ್ಸ್ ಅಂತ ಅನ್ಕಂದ್ವಿ. ಸ್ಪೀಡ್ ಆಫ್ ದ ಸ್ಟ್ರೀಮ್ ವೈ ಅನ್ಕಂತೀವಿ. 3.5 km/h. ಇಫ್ ಬೋಟ್ ಟೆಕ್ಸ್ 270 minutes ರೋ ಎ ಟು ಬಿ ಆ್ಯಂಡ್ ರಿಟರ್ನ್. ಓಕೆ, ಈಗ ದೋಣಿ ಐತಿ ಒಂದು, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ನದಿ ಇದೆ, ಇದು ದೋಣಿ ಅನ್ನಿಸುತ್ತಿಲ್ಲ. ದೋಣಿ ಇದು ಇಲ್ಲಿಂದ ಹಿಂಗೆ ಹೋಗುತ್ತೆ. ಹಿಂಗೆ ಹೋಗಿ ಹಿಂಗೆ ಹೊಳ್ಳಿ ಬರ್ತೈತಿ.
ಎಷ್ಟು ಟೈಮ್ ತಗೊಂಡ್ರೆ 270 ಮಿನಿಟ್ಸ್ ತಗೊಂತತಿ. 270 ಮಿನಿಟ್ಸ್ ಅಂದರೆ ಎಷ್ಟು, ಒಂದು ಅವರಿಗೆ ಎಷ್ಟು 60 ಮಿನಿಟ್ಸ್. ಸೊ 27 220/60 ಅಂತಲೇ ಬರ್ಕೊಂಬಿಡ್ರಿ, ಅಲ್ಲಿ ಕ್ಯಾಲ್ಕುಲೇಷನ್ ಈಸಿ ಆಗತ್ತೆ. ಹಾಂ, ಇದೇ ಥರ ಹೋದ್ವಿ ಅಂದರೆ ಈಗ ಆಗಲೇ ಏನು ಹೇಳಿದ್ದು ನಾನು, ಸ್ಪೀಡ್ ಬೈ ಟೈಮ್ ಅಂತ ಹೇಳಿದ್ದೆ. ಡಿಸ್ಟೆನ್ಸ್ ಬೇಕಂದ್ರೆ ಇವ್ರು ಏನು ಕೇಳ್ಯಾರ, ಡಿಸ್ಟೆನ್ಸ್ ಕೇಳ್ಯಾರ. ಈಗ ಅದೇ ಥರ ಹೋದ್ರಿ, ಈಗ ಸ್ಪೀಡ್ ಬೈ ಟೈಮ್ ಅಂತ ಹಿಡ್ಕೊಂಡ್ವಿ ಅಂದ್ರೆ ಈಗ ಎಷ್ಟು ಸ್ಪೀಡ್ ಬೈ ಟೈಮ್ ಅಂತ ಹೇಳಿದೆ. ಇಲ್ಲಿ ಡಿಸ್ಟೆನ್ಸ್ ಹೋಗೋದು, ಡಿಸ್ಟೆನ್ಸ್ ಬರೋದು ಎರಡು ಸೇಮ್ ಐತಿ, ಅದಕ್ಕೆ ಡಿ ಅಂತ ಬರ್ಕೊಂಡೆ. ತೆಳಗೆ ಏನು ಕೊಟ್ಟಾರ ಅವರು, ಸ್ಪೀಡ್ ಆಫ್ ದ ಇದು ಏನು ಹಿಂಗೆ ತೆಳಗೆ ಹೋಗೋದು, ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಎರಡು ಬರ್ತಾವೆ ಇಲ್ಲಿ, ನೆನ್ಪಿಟ್ಕರ್ರಿ. ಹಿಂಗೆ ತೆಳಗೆ ಹೋಗಕತ್ತವೆ ಅಂದರೆ x+y ಆಗುತ್ತೆ ಸ್ಪೀಡ್, ಹಿಂಗೆ ಮ್ಯಾಲೆ ಬರಕತ್ತವೆ ಅಂದರೆ x-y ಆಗುತ್ತೆ. ಯಾಕಂದ್ರೆ ಫೋರ್ಸ್ ಇರ್ತತ್ತಲ್ಲ ಹೊಳ್ಳಿ. ಈಗ ಹೊಳೆಗೆ ಈಜು ಬಿಡ್ರಿ, ಹಿಂಗೆ ಮೇಲಿನ ತೆಳಗೆ ಅಂದ್ರೆ ಸುಮ್ಮ ಹೋಗ್ಬಿಡ್ತೀರಿ, ಎಕ್ಸ್ಟ್ರಾ ಫೋರ್ಸ್. ಆ ಕಡೆಯಿಂದ ಬರ್ರಿ, ಹಿಂಗೆ ಅಪ್ ಇರೋ ಸೈಡಿಂದ ಈಜು ಹೊಡ್ಕೊಂತ ಬರ್ರಿ, ಹೆಚ್ಚಿಗೆ ಎನರ್ಜಿ ಬೇಕಾಕತಿ, ಸ್ಲೋ ಆಕತಿ. ಅದೇ ಕಾನ್ಸೆಪ್ಟ್ ಇಲ್ಲಿರೋದು. ಸೊ ಇಲ್ಲಿ x+y ಆಗುತ್ತಾ, ಇಲ್ಲಿ x-y ಆಗುತ್ತಾ, ಇಲ್ಲಿ ಟೈಮ್ ಇರುತ್ತೆ. ಇದೇ ಫಾರ್ಮುಲಾ. ಈ ಫಾರ್ಮುಲಾ ಬರೋದು ಇಟ್ಕೊಂಬಿಡ್ರಿ. ಇದು ಸ್ಪೀಡ್, ಇದು ಡಿಸ್ಟೆನ್ಸ್ ಯಾವಾಗಲೂ ಸೇಮ್ ಇರ್ತೈತಿ, ಹಿಂಗೆ ಹೋಗೋದು ಬರೋದು. ಸೊ ಈಗ ಡಿಸ್ಟೆನ್ಸ್ ಕಂಡುಹಿಡಿಬೇಕು ನಾವು, ಅದಕ್ಕೆ ಡಿ ಅಂತ ಬರ್ಕರ್ರಿ, ಪ್ಲಸ್ ಬರ್ಕರ್ರಿ. ಇದು 10:30 3:30 ಕೂಡಿಸ್ರಿ 14 ಆಗ್ತಿದೆ. ತೆಳಗೆ ಹೋಗೋದು ಇದು x+y, ಮ್ಯಾಲೆ ಬರೋದು 10:30 3:30 ಕಳೀರಿ 7 ಆಯ್ತು. ಇದು ಇಲ್ಲಿ 770/60 ಆಯ್ತು. ಹಾಂ, ಸಿಂಪಲ್. ಇದಕ್ಕೆ ಇಲ್ಲೇ ಮಾಡ್ತೀನಿ ನೋಡ್ರಿ. ಇದ್ರ ನೆಕ್ಸ್ಟ್ ಪಾರ್ಟ್ ಇಲ್ಲೇ ಇರ್ತೈತೆ. ಒಂದು ಸ್ವಲ್ಪ ಬೇರೆ ಕಲರ್ ಬರ ಚಂದ ಕಾಣ್ತದೆ. ಈಗ ಇದ್ರದ್ದು LCM ತೆಗೆದ್ರೆ ಇದು 2 ಆಗುತ್ತೆ. ಸೊ ಇಲ್ಲಿ 14 ಉಳಿತದೆ ತೆಳಗೆ. ಇದು 2D ಪ್ಲಸ್ ಡಿ ಅಂದರೆ 3D ಆಗುತ್ತೆ. 3D ಇದು 270/16 ಇರುತ್ತೆ. ಇದನ್ನು ತೆಗೆದು ಬಿಡ್ರಿ 0 3D/14 ಆತಂದ್ರೆ ಈಗ ನೀವು ಇದನ್ನು ಇಲ್ಲಿ ನೋಡ್ರಿ, ನಾನು ಮಾಡ್ತೀನಿ ಇಲ್ಲೇ ಕ್ಯಾಲ್ಕುಲೇಷನ್. 3 ಒಂದಲೇ ಆದರೆ ಇಲ್ಲಿ 3 9 ಆಗುತ್ತೆ, ಇದು 3 2 ಇದು 3 ಆಗುತ್ತೆ, ಇದು 2 1 7 ಆಗುತ್ತೆ. ಸೊ ಡಿ ಎಷ್ಟು ಬಂತು ರೀ, 7 × 3 ಬಂತು. ಡಿ = 21 ಕಿಲೋಮೀಟ್ರ್. ನಾವು ಇದನ್ನು ಯಾಕೆ ಅವರಿಗೆ ಕನ್ವರ್ಟ್ ಮಾಡಿದ್ವಿ ಹೇಳ್ರಿ, ಇಲ್ಲಿ ಕಿಲೋಮೀಟ್ರಾಗ ಐತೆ, ಅದ ಮೀಟ್ರಾಗ ಇತ್ತಂದ್ರೆ ಇದನ್ನು ನಾವು ಮತ್ತೆ ಮೀಟರ್/ಸೆಕೆಂಡ್ ಮಾಡ್ಬೇಕತ್ತು. ಇದು ನೋಡ್ರಿ, ಇಲ್ಲಿ ಆನ್ಸರ್ ಎದುರಾಗಿರ್ತೈತೆ, ಅದ್ರೊಳಗೆ ಮಾಡ್ಬೇಕು. 7 3 21 ಆನ್ಸರ್ ಇದೆ, ಕಿಲೋಮೀಟರ್ಸ್, 21 ಕಿಲೋಮೀಟರ್ಸ್. ಈಗ ಅವರದ ಕ್ವಶನ್, ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ A to B ಕೇಳೋ ಬದಲಿ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬೋಟ್ ಅಂತ ಕೇಳಿದ್ರಂದ್ರೆ ಹೋಗೋದು ಬರೋದು ಸೇರಿಸಿ 2 ಸೇರಿಸಿ 42 ಆಗುತ್ತೆ. ಈ ಥರನೂ ಕ್ವಶನ್ಸ್ ಬರ್ತಾವೆ ಮುಂದೆ. ಕಮಿಂಗ್ ಟು ದ 24th ಕ್ವಶನ್, ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಬಟ್ ಒನ್ ಕ್ವಶನ್, ಲಾಸ್ಟ್ ಕ್ವಶನ್, 25th ಕ್ವಶನ್. ದಿಸ್ ಈಸ್ ಸಿಂಪಲ್ ಕ್ವಶನ್. XY = x² + y. ಇದನ್ನು ಕೊಟ್ರೆ ಇದು ಎಕ್ಸ್, ಇದನ್ನು ಕೋಡಿಂಗ್ ಡಿಕೋಡಿಂಗ್ ಅಂತಾವಲ್ಲ ಆ ಥರದ ಮೇಲಿದೆ. ಈಗ ನೋಡ್ರಿ, XY x² + y ಕೊಟ್ಟಾರ ಆಲ್ರೆಡಿ ಅವರು. x #y = y² + x ಅಂತ ಕೊಟ್ರೆ ವ್ಯಾಲ್ಯೂ ಆಫ್ 42 ಹಿಂಗೆ ಮಾಡ್ರಿ. ಇದು 42 ಅಲ್ಲ, ಇದು ಒಂದು ಸ್ವಲ್ಪ ಕ್ವಶನ್ನಾಗ ತಪ್ಪೈತಿ, ಇದನ್ನ ಒಂದು ಸ್ವಲ್ಪ ತಿದ್ಕರ್ ಕರೆಕ್ಟಾಗಿ. ಸಮ್ ಮಿಸ್ಟೇಕ್ ಇಸ್ದಿರೋದು ಅಂತೀನಿ ನಾನು. ಇಲ್ಲಿ ಸ್ಟಾರ್ ಬರ್ಬೇಕಿದು 4 ಒಳಗೆ, ಇದನ್ನ ಒಂದು ಸ್ವಲ್ಪ ಕರೆಕ್ಟಾಗಿ ಬರ್ಕರಿ. ಹಿಂಗೆ ಸ್ಟಾರ್ ಬಂದ್ರೆ ಕರೆಕ್ಟ್ ಆಕತಿ. ಇದನ್ನು ಒಂದು ಸ್ವಲ್ಪ ಸ್ಟಾರ್ ಬರ್ಬೇಕು, ಇಲ್ಲಿ ಸ್ಟಾರ್ ಮಿಸ್ ಆಗೈತಿ. ಸೊ ಇದು ಇರೋದು ಹಿಂಗೆ, XY x² + y, ಮತ್ತು ಇದು x #y = y² + x. ಹಾಂ, ಇದು ಕೋಡಿಂಗ್ ಡಿಕೋಡಿಂಗ್ ಥರ. ಇದು ಕ್ವಶನ್ ಹಿಂಗೆ ಕೊಟ್ರೆ. ಈಗ ನೋಡ್ರಿ, ಇಲ್ಲಿ XY ಐತಿ, ಇಲ್ಲಿ x ಬದಲಿ 4 ಐತಿ, y ಬದಲಿ 2 ಐತಿ. x² ಮಾಡಿರೋದನ್ನ ಇದು ಹಂಗಾಗಿ ಇದು x ಅಲ್ಲ, ಇದನ್ನು x² ಮಾಡ್ಬೇಕು. x² ಮಾಡ್ಬೇಕಂದ್ರೆ ನಾವು x² ಮಾಡ್ಬೇಕಂದ್ರೆ 4 4 16 + 2. ಇದು ಹಿಂಗೆ ಹ್ಯಾಶ್ ಇರಲಿ, ಇದನ್ನು 18 ಮಾಡ್ಕರಿ. ಇದು ಹ್ಯಾಶ್ ಬರ್ತದೆ. ಅವಾಗ ಇದು y² ನೋಡ್ರಿ, ಇಲ್ಲಿ y² ಮಾಡಿರಿ. ಇದು ಮತ್ತು 18² ಮಾಡಬೇಡ್ರಿ, ಇಲ್ಲೆಲ್ಲ ಆನ್ಸರ್ ನೋಡ್ಬೇಡ್ರಿ, ಗೊತ್ತಾಕತ್ತೆ. 3 3 9 + x 18 ಎಷ್ಟಾಯ್ತು, 27. ಇದು ಆನ್ಸರ್. ಇದು ಭಾಳ ಈಸಿ ಇದೆ, ಕೋಡಿಂಗ್ ಡಿಕೋಡಿಂಗ್ ಇದೆ. ಕರೆಕ್ಟಾಗಿ ಅವ್ರು ಏನು ಕೊಟ್ಟಾರ ಅದನ್ನು ಇಲ್ಲಿ ಅಪ್ಲೈ ಮಾಡೋದು. ಇದೊಂದು ಸ್ವಲ್ಪ ಕ್ವಶನ್ ಇದಾಗೈತೆ, ಒಂದು ಸ್ವಲ್ಪ ಇಲ್ಲಿ ಹೇಳಿಲ್ಲ, ಈ ಥರ ಬರ್ಕರಿ. This is about the 24th question, and coming to the last and the final question of this paper, KNW KITC Group B paper. This is square root of 1 + 27 / 169 is equal to 1 + x / 13.
ಇದು ನೋಡ್ರಿ 3 ಸ್ಕ್ವೇರ್ ಎಷ್ಟು 27, 13 ಸ್ಕ್ವೇರ್ ಎಷ್ಟು 169. ಇಲ್ಲಿ 14 ಕೊಟ್ರೆ ಕರೆಕ್ಟಾಗಿ ಅವ್ರಿ. ಮತ್ತು ಏನು ಚೇಂಜಸ್ ಮಾಡೋದು ಅವಶ್ಯಕತೆನೇ ಇಲ್ಲ. ನೀವು ಇದನ್ನು ಎಲ್ ಸಿ ಎಮ್ ತಗೊಂಬಿಡ್ರಿ ಫಸ್ಟ್. ಇದು ಎಲ್ ಸಿ ಎಮ್ ತೆಗೆದ್ರೆ ಇಲ್ಲಿ 169 ಆಗುತ್ತೆ. 169 + 27 169 ಆಗುತ್ತೆ. ಇಲ್ಲಿ 1 + x/3 ಹಂಗೆ ಇರಲಿದೆ. ಇದನ್ನೇ ಎಲ್ ಸಿ ಎಮ್ ತಗೊಳ್ರಿ. ಇದು 13 ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಇದನ್ನು ಇಲ್ಲಿ ಹಾಕಂದು ಇಲ್ಲಿ 13 ಹಾಕೊಂಬಿಡ್ರಿ. ಈಗ ಇದು ಹಿಂಗಾತಂದ್ರೆ 196 ಆಗುತ್ತಿದೆ. ಕೂಡಿಸಿದ್ರೆ 169 ಆಗುತ್ತೆ. ಇದು 13 + x + 13. ಇದು ಸ್ಕ್ವೇರ್ ರೂಟ್ ಆದ್ರೆ ಇದ್ರದ್ದು ಸ್ಕ್ವೇರ್ ರೂಟ್ ಆಫ್ 169 13. ಅದೇ ಥರ ಇದು 14 ಮೇಲಿಂದ. ಇಲ್ಲಿ 13 ಸೇಮ್ ಐತಿ. ಇಲ್ಲಿ 13 + x ಐತಿ. ನೋಡಿಲ್ಲಿ ಇದು 13 ಸೇಮ್ ಐತಿಲ್ಲ. ಇದು ಈಕ್ವೇಟ್ ಆಗ್ಬೇಕು. 13 + x = 14. ಇದನ್ನು ಈ ಕಡೆ ತಗೊಂಬಿಡ್ರಿ. 14 - 13 = x = 1. ನೋಡಿರಿ ಆಯ್ತಾ ಆನ್ಸರ್. This is about this question, and this completes your 25 questions of the recent KE NWKT group all mental ability question. ಅರ್ಥ ನೀವು ಹೇಳಿದಕ್ಕೆ ನಾವು ಕನ್ನಡದ ಮಾಡೇವಿ. ಎಲ್ಲ ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ನಾವು ಇನ್ನು ಮುಂದೆ ನೆಕ್ಸ್ಟ್ ಮತ್ತು ಆಗಿರೋ ಹಳೆ ಪೇಪರ್ FD HD ಅದು ಮಾಡ್ಬೇಕಂತ ಅನ್ಕೊಂಡೇವಿ. ನಿಮಗೆ ಮುಂದೆ ಎಕ್ಸಾಮ್ ಒಳಗೆ ಹೆಲ್ಪ್ ಆಗಲಿ ಅಂತ. ಇಲ್ಲ ಮತ್ತು 9ನೇ ತಾರೀಕಿಗೆ ಒಂದು ಎಕ್ಸಾಮ್ ಐತಿ. ಅದರದ್ದು ಇದೇ ಥರ ಸೀರೀಸ್ ಮಾಡ್ತೀವಿ ನಾವು ಮೆಂಟಲ್ ಎಬಿಲಿಟಿ. ಇದು KE NWKTC ಪೇಪರ್ದು ಅಪ್ಕಮಿಂಗ್ ಕ್ಲಾಸಸ್ ಒಳಗೆ ನಿಮಗೆ ಮತ್ತೆ ಮಾಡ್ತಿತ್ತು ನೋಡಿರಿ. ಇವು ನಮ್ಮ ಟೆಲಿಗ್ರಾಮ್ ಚಾನಲ್ಸ್ ಅದಾವೆ. ನೀವು ಜಾಯ್ನ್ ಆಗ್ಬೇಕು. ಎಲ್ಲರೂ ಹಾಕಿರಲ್ಲಿ ಜಾಯ್ನ್ ಆದರೆ ಅಂದ್ರೆ ನಿಮಗೆ ಇಂತಿಂಥ ಚಲೋ ಕ್ಲಾಸ್ ಸಿಕ್ತು. ಸೊ GK ಎಕ್ಸಾಮ್ ಗೈಡ್ ಚಾನಲ್ ಐತಿ. ಇದ್ರೊಳಗೆ ನಿಮಗೆ GK ಫ್ಯಾಕ್ಟ್ಸ್ ಇರ್ತಾವೆ. ಕ್ವಶನ್ ಬರುವಂಥವು ಅಷ್ಟೇ. ಸುಮ್ಮನೆ ಎಲ್ಲವನ್ನೂ ಹಾಕಲ್ಲ ನಾವು. ಕ್ವಶನ್ ಬಂದವು ನಾವು ಬೇಕಾದ್ರೆ ತೋರಿಸ್ತೇವೆ. ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೇವೆ. 20 - 30 ಕ್ವಶನ್ ಎಲ್ಲ ಪೇಪರ್ ಒಳಗೆ ಬರ್ತಾವೆ. ಅಂಥ ಫ್ಯಾಕ್ಟ್ಸ್ ಅಷ್ಟೇ ಹಾಕ್ತೀವಿ ನಾವು. ಮತ್ತು ಯಾವ ಎಕ್ಸಾಮ್ ಅಪ್ಡೇಟ್ ಇದ್ದರೆ, ನೋಟಿಫಿಕೇಷನ್ ಇದ್ದರೆ, ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ನಾವೆಲ್ಲ ಕವರ್ ಮಾಡಕತ್ತೇವೆ. ಎಲ್ಲ ಇದ್ರೆ ಹಾಕ್ತೇವೆ ಎಕ್ಸಾಮ್ ಅಪ್ಡೇಟ್ಸ್. ಇದು ನಮ್ದು ಕರೆಂಟ್ ಅಫೇರ್ಸ್ದು ವಾಟ್ಸಪ್ ಒಳಗೆ ಐತೆ ಚಾನಲ್. ಎಕ್ಸಾಮ್ ಗೈಡ್ ಕರೆಂಟ್ ಅಫೇರ್ಸ್ ಹಬ್ ಅಂತ ಹೊಡ್ರಿ. ವಾಟ್ಸಪ್ ಒಳಗೆ ಸಿಗ್ತೈತಿ. ಇಲ್ಲಾಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ. ಡೈರೆಕ್ಟ್ ಹೋಗಿ ಜಾಯ್ನ್ ಆಗ್ಬಿಡ್ರಿ. ಕರೆಂಟ್ ಅಫೇರ್ಸ್ ಎಷ್ಟು ಭಾಳ ಹಾಕಲ್ಲ ನಾವು. ದಿನಕ್ಕೆ 2 ಇಲ್ಲ 3 ಅಷ್ಟೇ ಪೋಸ್ಟ್ ಹಾಕೋದು. ಅವು ಇಂಪಾರ್ಟೆಂಟ್ ಅನಿಸಿದ್ರೆ ಅಷ್ಟೇ. ಯಾಕಂದ್ರೆ ಸುಮ್ಮನೆ ಎಲ್ಲವನ್ನು ತುಂಬಿಸಿ ನೀವು ಅವನು ಓದಲ್ಲ. ಮತ್ತು ಎಕ್ಸಾಮ್ ಹೋಗಿ ನೆನಪು ಬರಲ್ಲ. ಸೊ ಸ್ವಲ್ಪ ಓದೋದು, ಸ್ಮಾರ್ಟಾಗಿ ಓದೋದು ಸ್ವಲ್ಪ. ನೆಕ್ಸ್ಟ್ ಇದು ಎಕ್ಸಾಮ್ ಗೈಡ್ ಮ್ಯಾಥ್ಸ್ ಚಾನಲ್. ಇದು ಈಗಿನ ಮಾಡಿರೋದು ನಾವು ಲ್ಯಾಂಡ್ ಸರ್ವೇಯರಿಗೆ. ಈಗಾಲ ಒಂದು 400 ಜನ ಜಾಯ್ನ್ ಆಗ್ಯಾರ. ನೀವು ಜಾಯ್ನ್ ಆಗ್ರಿ. ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಬಗ್ಗೆ ನಿಮಗೆ ಬೇಕು ಕಂಟೆಂಟ್, ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಬೇಕು, ಎಲ್ಲ ಬೇಕು. ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್ ಬೇಕಂದ್ರೆ ಇದಕ್ಕೆ ಜಾಯ್ನ್ ಆಗ್ರಿ. ಇದರ ಟ್ರಿಕ್ಸ್, ಹ್ಯಾಕ್ಸ್ ಏನೇನು ಅದಾವೆ, ಮ್ಯಾಥ್ಸ್ ನಾವು ರೀಸನಿಂಗ್ ನಾವೆಲ್ಲ ಹಾಕಿಬಿಡ್ತೇವೆ ಬರೋ ದಿಸ್ ಕಮಿಂಗ್ ಡೇ. PYQ ಎಕ್ಸಾಮ್ ಗೈಡ್ ಇದ್ರಾಗ ಫುಲ್ PYQs, GK PYQs ನಿಮಗೆ ಎಲ್ಲ ಥರದ PYQ ಪೇಪರ್ ಸಿಗ್ತಾವೆ ಇದ್ರಾಗ. ಮತ್ತು PYQ ಪೋಲ್ ಸಿಗ್ತಾವೆ. ದಿಸ್ ಈಸ್ ಅಬೌಟ್ ದ ಅವರ್ ಚಾನಲ್ಸ್. 4 ಚಾನಲ್ ಅದಾವೆ. ಮತ್ತು ಈಗ ನೋಡಕತ್ತಿರಲ್ಲ ವಿಡಿಯೋ ಯೂಟ್ಯೂಬ್ ಚಾನಲ್, ಅದು ನಮ್ದು. ಆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಮತ್ತು ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ಇದೇ ಥರ ನಿಮಗೆ ನೆಕ್ಸ್ಟ್ ಬರ್ತತಿ, ಸದ್ಯದಾಗ ಬರ್ತತಿ. ಮತ್ತು ಏನು ಬರ್ತತಿ NWKRTC ಪೇಪರ್ ಐತಲ್ಲ, ಇದು ಮೆಂಟಲ್ ಎಬಿಲಿಟಿ ಮುಗೀತು. ಮೆಂಟಲ್ ಎಬಿಲಿಟಿ 25 ಕ್ವಶನ್ ಮುಗೀತು. ನೆಕ್ಸ್ಟ್ ನಿಮಗೆ ಈಗ GK ಬರ್ತತಿ. ಎಷ್ಟು ಕ್ವಶನ್? ನಿಯರ್ಲಿ 45 ಕ್ವಶನ್ ಅದಾವೆ. ಕರೆಂಟ್ ಅಫೇರ್ಸ್ದು ಬರ್ತತಿ. ಹಂಗೆ ಕರೆಂಟ್ ಅಫೇರ್ಸ್ದು ಒಂದು 28 ಕ್ವಶನ್ ಅದಾವೆ. ಈ ಕರೆಂಟ್ ಅಫೇರ್ಸ್ ಕ್ವಶನ್ ಬರ್ತತಲ್ಲ, ಇದ್ರಾಗ ಈ GK ಕ್ವಶನ್ ಜೊತೆಗೆ ಒಂದು 5 ಕಂಪ್ಯೂಟರ್ ಕ್ವಶನ್ ಅದಾವೆ. ಅವನು ಹಾಕೊಂಬರ್ತವೆ. ಒಂದು 50 ಕ್ವಶನ್ ಮಾಡೋಣ ಅಂತ GK ಫುಲ್. ಇನ್ನೊಂದು ನೆಕ್ಸ್ಟ್ ವೀಕ್ ವೆಡ್ನೆಸ್ಡೇ ಒಳಗೆ ಬರ್ತದೆ ನಿಮಗೆ GK ಪೇಪರ್. ಅದ್ರ ಜೊತೆಗೆ ಬೇಕಾದ್ರೆ 9ನೇ ತಾರೀಕಿಗೆ ಒಂದು ಪೇಪರ್ ಆಗತ್ತಲ್ಲ KE, ಅದು 9 ಮೇಗೆ ಆಗತ್ತದ ಒಂದು ಪೇಪರ್ GK ಪೇಪರ್. ಅದರದ್ದು ಹಿಂಗೆ ಮಾಡೋಣ ಸೇಮ್. ನಿಮಗೆ ಮುಂದೆ AO ಎಕ್ಸಾಮು, ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಎಲ್ಲ KEದಿಂದ ಕರೆದ್ರೆ ಹೆಲ್ಪ್ ಆಗಲಿ. ನೀವೇನು ಮಾಡ್ಬೇಕು, ಇಂಥವು ಇವಾಗ ಮಾಡ್ಬೇಕು. ನಾವು ಇಂಥವು ಕ್ಲಾಸಸ್ ಭಾಳ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಮತ್ತು ನಿಮ್ಮ ದೋಸ್ತರಿಗೆ ಶೇರ್ ಮಾಡ್ಬೇಕು. ನೀವು ನಮ್ಮ ಚಾಯ್ಸ್ ಜಾಯ್ನ್ ಆಗ್ಬೇಕು. ಚಾನಲ್ಸ್ ಜಾಯ್ನ್ ಆದ್ರಿ ಅಂದ್ರೆ ನಮಗೆ ಖುಷಿ ಆಕತಿ, ಸಪೋರ್ಟ್ ಸಿಕ್ಕತ್ತಪ್ಪ ಹುಡುಗರು ನಾವು ಹಾಕೋದು ಯುಟಿಲೈಸ್ ಆಕತಿ ಅಂತ ನಾವು ಟೈಮ್ ಕೊಟ್ಟು ಮಾಡ್ತೀವಿ. ಯಾಕಂದ್ರೆ ಈ ಥರ ವಿಡಿಯೋಸ್ ಮಾಡ್ಬೇಕಂದ್ರೆ ನಿಯರ್ಲಿ ಒಂದು 2 ರಿಂದ 3 ತಾಸು ನಮ್ಮ ಟೈಮ್ ಹೋಗತ್ತೆ. ದಿಸ್ ಈಸ್ ಅಬೌಟ್ ದ ಲಿಂಕ್ಸ್, ಆ್ಯಂಡ್ ದ ಲಿಂಕ್ಸ್ ಆರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಪ್ಲೀಸ್ ಡೂ ಜಾಯ್ನ್. ನೀವೆಲ್ಲ ಜಾಯ್ನ್ ಆಗ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಓದೋದನ್ನ ಎಂಜಾಯ್ ಮಾಡಿರಿ. ಫಸ್ಟ್ ಎಂಜಾಯ್ ಯುವರ್ ಸ್ಟಡೀಸ್. That's it. Thank you for watching.